ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 1057 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 19 ಮತ್ತು 20 ಫೆಬ್ರವರಿ 2026. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಭಾರತದ ಮೊದಲ ಖಾಸಗಿ ವಲಯದ ಹೆಲಿಕಾಪ್ಟರ್ ಫೈನಲ್ ಅಸೆಂಬ್ಲಿ ಲೈನ್ ಅನ್ನು ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗಿದೆ? India's first private sector helicopter final assembly line recently in news has been established in which place? ಸೊ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಯಾಗಿ ಖಾಸಗಿಯಾಗಿ ಈ ಒಂದು ಹೆಲಿಕಾಪ್ಟರನ್ನು ಅಸೆಂಬಲ್ ಮಾಡ್ತಕ್ಕಂಥದ್ದು, ಅಂದರೆ ಫೈನಲ್ ಸ್ಟೇಜ್ ಅಸೆಂಬ್ಲಿ ಮಾಡ್ತಕ್ಕಂಥ ಒಂದು ಇಂಡಸ್ಟ್ರಿಯನ್ನು ಅಥವಾ ಲೈನನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಅದು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೋಲಾರದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇಂಡಿಯಾ ಗೆಟ್ಸ್ ಫಸ್ಟ್ ಪ್ರೈವೇಟ್ ಸೆಕ್ಟರ್ ಹೆಲಿಕಾಪ್ಟರ್ ಫೈನಲ್ ಅಸೆಂಬ್ಲಿ ಲೈನ್. ಸೊ ಭಾರತ ದೇಶ ಮೊಟ್ಟ ಮೊದಲ ಖಾಸಗಿ ವಲಯದ ಹೆಲಿಕಾಪ್ಟರ್ ಅಲೈನ್ಮೆಂಟ್ ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡಿರುತ್ತೆ. ಸೊ ಈ ಒಂದು ಅಸೆಂಬ್ಲಿ ಲೈನನ್ನು ಕರ್ನಾಟಕದ ಕೋಲಾರದಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಕೋಲಾರದಲ್ಲಿ ಎಕ್ಸಾಕ್ಟ್ಲಿ ಎಲ್ಲಿರುತ್ತೆ ಅಂದರೆ ಅಲ್ಲೊಂದು ಇಂಡಸ್ಟ್ರಿಯಲ್ ಏರಿಯಾ ಇರುತ್ತೆ. ಅದನ್ನು ನಾವು ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಅಥವಾ ವೇಮಗಲ್ ಕೈಗಾರಿಕಾ ಪ್ರದೇಶ ಅಂತ ಹೇಳ್ತೇವೆ. ಸೊ ಇದು ಕೋಲಾರ ಜಿಲ್ಲೆ ಬರ್ತಕ್ಕಂಥದ್ದು. ಸೊ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಖಾಸಗಿ ಹೆಲಿಕಾಪ್ಟರ್ ಲೈನ್ ಅನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಈ ಒಂದು ಇಂಡಸ್ಟ್ರಿಯಲ್ಲಿ ಅವರು ಯಾವ ಒಂದು ಹೆಲಿಕಾಪ್ಟರ್ಗಳನ್ನ ಹೆಚ್ಚಾಗಿ ಫೋಕಸ್ ಮಾಡ್ತಾರೆ ಅಥವಾ ಯಾವುದನ್ನ ಉತ್ಪಾದನೆ ಮಾಡ್ತಾರೆ ಅಂದರೆ ಏರ್ ಬಸ್ H-25 ಹೆಲಿಕಾಪ್ಟರ್ಸ್ಗಳನ್ನು ಅಸೆಂಬಲ್ ಮಾಡ್ತಾರೆ. ಸಿ ಇಟ್ಸ್ ನಾಟ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದಿ ಸ್ಪೇರ್ ಪಾರ್ಟ್ಸ್, ಇಟ್ ಈಸ್ ಅಸೆಂಬ್ಲಿಂಗ್. ಆ ಸ್ಪೇರ್ ಪಾರ್ಟ್ಸ್ ಏನಿರುತ್ತೆ ಅದನ್ನು ಜೋಡಿಸುವ ಮುಖಾಂತರ ಹೆಲಿಕಾಪ್ಟರ್ಸನ್ನು ತಯಾರಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಕಂಪ್ಲೀಟ್ ಅಸೆಂಬ್ಲಿ, ಇಂಟಿಗ್ರೇಷನ್, ಟೆಸ್ಟಿಂಗ್ ಆ್ಯಂಡ್ ಡೆಲಿವರಿ ಆಪರೇಷನ್ಸ್ ಎಲ್ಲ ಆಗುತ್ತೆ. ಅಂದರೆ ಸಂಪೂರ್ಣವಾಗಿ ಜೋಡಣೆ ಮಾಡಲಾಗುತ್ತೆ, ಅದನ್ನು ಪರೀಕ್ಷೆ ಕೂಡ ಮಾಡಲಾಗುತ್ತೆ ಮತ್ತು ವಿತರಣಾ ಕಾರ್ಯವನ್ನು ಕೂಡ ಈ ಒಂದು ಲೈನಿಂದ ಮಾಡ್ತಕ್ಕಂಥದ್ದು ಇದರ ವ್ಯವಸ್ಥೆ ಆಗಿರುತ್ತೆ. ಹಾಗಿದ್ರೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಕಂಪನೀಸ್ ಯಾವುದು ಅಂತ ನಾವು ನೋಡೋದಾದ್ರೆ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್, ಏರ್ ಬಸ್ ಹೆಲಿಕಾಪ್ಟರ್ಸ್, ಇವೆರಡೂ ಕೂಡ ಈ ಒಂದು ಅಸೆಂಬ್ಲಿ ಲೈನಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥ ಕಂಪನಿಗಳಾಗಿರ್ತವೆ. ಸೊ ಸ್ಟ್ರಾಟಜಿಕ್ ಇಂಡಿಯಾ ಫ್ರಾನ್ಸ್ ಇಂಡಸ್ಟ್ರಿಯಲ್ ಕೊಲಾಬರೇಷನ್. ಸೊ ಈ ಒಂದು ಇಂಡಸ್ಟ್ರಿಯನ್ನ ಭಾರತ ಮತ್ತು ಫ್ರಾನ್ಸ್ ಕೈಗಾರಿಕಾ ಸಹಯೋಗದೊಂದಿಗೆ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಇಂಡಸ್ಟ್ರಿ ಇದಾಗಿರುತ್ತೆ. ಸೊ ಇದರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥ ಔಟ್ಪುಟ್ ಏನು ಅಂದರೆ 500 ಹೆಲಿಕಾಪ್ಟರ್ಸ್ ಓವರ್ 20 ಇಯರ್ಸ್. ಮುಂದಿನ 20 ವರ್ಷಗಳಲ್ಲಿ 500 ಹೆಲಿಕಾಪ್ಟರ್ಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಇದರ ಗುರಿಯಾಗಿರುತ್ತೆ. ಫಸ್ಟ್ ಮೇಡ್ ಇನ್ ಇಂಡಿಯಾ ಹೆಲಿಕಾಪ್ಟರ್ ಎಕ್ಸ್ಪೆಕ್ಟೆಡ್ ಬೈ 2027. 2027ರಿಂದ ಮೊಟ್ಟ ಮೊದಲ ಭಾರತದಲ್ಲಿಯೇ ತಯಾರಿಸಲಾಗಿರ್ತಕ್ಕಂಥ ಅಥವಾ ಮೇಡ್ ಇನ್ ಇಂಡಿಯಾ ಹೆಲಿಕಾಪ್ಟರ್ ಅನ್ನು ನಾವು 2027ರ ಹೊತ್ತಿಗೆ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಯೂಸ್ ಆಫ್ H-125 ಹೆಲಿಕಾಪ್ಟರ್. ಸೊ ಈ ಒಂದು ಹೆಲಿಕಾಪ್ಟರ್ಗಳನ್ನು ನಾವು ಯಾವ ಕಾರಣಗಳಿಗಾಗಿ ಬಳಕೆ ಮಾಡಬಹುದು ಅಂತ ನಾವು ನೋಡೋದಾದ್ರೆ ಎಮರ್ಜೆನ್ಸಿ ಮೆಡಿಕಲ್ ಸರ್ವಿಸ್, ತುರ್ತು ವೈದ್ಯಕೀಯ ಸೇವೆಗಳಿಗೆ, ಲಾ ಎನ್ಫೋರ್ಸ್ಮೆಂಟ್, ಕಾನೂನು ಜಾರಿ ವ್ಯವಸ್ಥೆಗಳಿಗೆ ಈ ಹೆಲಿಕಾಪ್ಟರ್ಸ್ ಅನ್ನ ಯೂಸ್ ಮಾಡಬಹುದಾಗಿರುತ್ತೆ. ಹೈ ಆಲ್ಟಿಟ್ಯೂಡ್ ಆಪರೇಷನ್ಸ್, ಎತ್ತರದ ಪ್ರದೇಶಗಳ ಕಾರ್ಯಾಚರಣೆಗಳು, ಡಿಸಾಸ್ಟರ್ ರೆಸ್ಪಾನ್ಸ್ ಅಥವಾ ವಿಪತ್ತು ನಿರ್ವಹಣೆ, ಟೂರಿಸಂ ಅಂಡ್ ಚಾರ್ಟರ್ ಸರ್ವಿಸ್, ಪ್ರವಾಸೋದ್ಯಮ ಮತ್ತು ಚಾರ್ಟರ್ ಸೇವೆಗಳು, ಮತ್ತು ಯುಟಿಲಿಟಿ ಅಂಡ್ ಸಿವಿಲೈಸೇಷನ್ ಮಿಷನ್ಸ್ ಅಂದರೆ ಉಪಯುಕ್ತತೆ ಮತ್ತು ನಾಗರಿಕ ಕಾರ್ಯಾಚರಣೆಗಳಿಗೂ ಕೂಡ ಈ ಒಂದು ಹೆಲಿಕಾಪ್ಟರ್ ಅನ್ನು ನಾವು ಬಳಕೆ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಇತ್ತೀಚೆಗೆ ಮಿಲಿಟರಿ ಕವಾಯತುಗಳು ಮತ್ತು ಹೆಚ್ಚುತ್ತಿರುವ ಪ್ರಾದೇಶಿಕ ಉದ್ವಿಗ್ನತೆಗಳ ಸಂದರ್ಭದಲ್ಲಿ ಇರಾನ್ ಹರ್ಮೂಜ್ ಜಲಸಂಧಿಯ ಕೆಲವು ಭಾಗಗಳನ್ನು ತಾತ್ಕಾಲಿಕವಾಗಿ ಮುಚ್ಚಿದೆ. ಹರ್ಮೂಜ್ ಜಲಸಂಧಿಯು ಯಾವ 2 ಜಲಮೂಲಗಳನ್ನು ಸಂಪರ್ಕಿಸುತ್ತದೆ? ಇರಾನ್ ರೀಸೆಂಟ್ಲಿ ಟೆಂಪರರಿಲಿ ಕ್ಲೋಸ್ಡ್ ಪಾರ್ಟ್ಸ್ ಆಫ್ ಸ್ಟ್ರೇಟ್ ಆಫ್ ಹರ್ಮೂಜ್ ಡ್ಯೂರಿಂಗ್ ಮಿಲಿಟರಿ ಡ್ರಿಲ್ಸ್ ಅಂಡ್ ರೈಸಿಂಗ್ ರೀಜನಲ್ ಟೆನ್ಷನ್ಸ್. ದಿ ಸ್ಟ್ರೇಟ್ ಆಫ್ ಹರ್ಮೂಜ್ ಕನೆಕ್ಟ್ಸ್ ವಿಚ್ 2 ವಾಟರ್ ಬಾಡೀಸ್. ಸೊ ಇರಾನ್ ರಾಷ್ಟ್ರ ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿರ್ತಕ್ಕಂಥದ್ದು. ಡೆಫಿನೆಟ್ಲಿ ಇದ್ರ ಮೇಲೆ ಫ್ಯೂಚರ್ ಎಕ್ಸಾಮ್ಸ್ಗಳಲ್ಲಿ ಪ್ರಶ್ನೆಗಳು ಕಡ್ಡಾಯವಾಗಿ ಬಂದೇ ಬರುತ್ತೆ. ಸೊ ಈ ಒಂದು ಇರಾನ್ ರಾಷ್ಟ್ರ ಏನಿದೆ
ಇರಾನ್ ರಾಷ್ಟ್ರದ ಒಂದು ಬಾರ್ಡರ್ ಅಲ್ಲಿರ್ತಕ್ಕಂಥ ಒಂದು ಕೊಲ್ಲಿ, ಅದನ್ನು ನಾವು ಹರ್ಮೂಸ್ ಕೊಲ್ಲಿ ಅಂತ ಹೇಳ್ತೇವೆ. ಸೊ ಅದನ್ನು ನಾವು ಮ್ಯಾಪ್ನಲ್ಲಿ ಸ್ಟಡಿ ಮಾಡೋಣ. ಈ ಒಂದು ಹರ್ಮೂಸ್ ಕೊಲ್ಲಿಯನ್ನು ಇವರು ತಾತ್ಕಾಲಿಕವಾಗಿ ಕೆಲವೊಂದು ಪ್ರದೇಶಗಳನ್ನು ಬಂದ್ ಮಾಡಿರ್ತಾರೆ. ಸೊ ಯಾವಾಗ ಈ ಒಂದು ಪ್ರದೇಶಗಳನ್ನು ಬಂದ್ ಮಾಡ್ತಾರೆ, ಸೊ ಅಲ್ಲಿ ನಡೀತಕ್ಕಂಥ ಟ್ರೇಡ್ ಅಥವಾ ವ್ಯಾಪಾರಕ್ಕೆ ಅಡಚಣೆ ಆಗುತ್ತೆ. ಹಾಗಿದ್ರೆ ಈ ಒಂದು ಹರ್ಮೂಸ್ ಕೊಲ್ಲಿ ಅಂತಕ್ಕಂಥದ್ದು ಯಾವ ಎರಡು ಜಲಮೂಲಗಳ ನಡುವೆ ಬರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪರ್ಷಿಯನ್ ಗಲ್ಫ್ ಮತ್ತೆ ಗಲ್ಫ್ ಆಫ್ ಒಮನ್ ನ ನಡುವೆ ಇದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಏನಿದರ ಸಿಗ್ನಿಫಿಕೆನ್ಸ್, ಈ ಥರ ಬಾರ್ಡರಿಂಗ್ ಕಂಟ್ರೀಸ್ ಯಾವ್ದು ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ಯು ಕ್ಯಾನ್ ಸಿ ಇರಾನ್. ಸೊ ಇದನ್ನ ಇನ್ನೂ ಬೆಟರ್ ಮ್ಯಾಪ್ ಅನ್ನ ನಾನು ಮುಂದೆ ತೋರಿಸ್ತೇನೆ. ಸೊ ಈ ಕಡೆ ನಾವು ಒಮನ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಮಧ್ಯದಲ್ಲಿರ್ತಕ್ಕಂಥ ಒಂದು ವಾಟರ್ ಬಾಡಿ ಅಥವಾ ಕೊಲ್ಲಿಯನ್ನು ನಾವು ಸ್ಟ್ರೇಟ್ ಆಫ್ ಹರ್ಮೂಸ್ ಅಂತ ಹೇಳ್ತೇವೆ. ಸೊ ಈ ಕಡೆ ಸ್ಟ್ರೇಟ್ ಆಫ್ ಹರ್ಮೂಸ್ ಏನಿದೆ, ಇದು ಒಂದ್ ಕಡೆ ಗಲ್ಫ್ ಆಫ್ ಒಮನ್ ಅನ್ನ ಹೊಂದಿರುತ್ತೆ, ಇನ್ನೊಂದು ಕಡೆ ಪರ್ಷಿಯನ್ ಗಲ್ಫ್ ಅನ್ನ ಹೊಂದಿರುತ್ತೆ. ಈ ಪರ್ಷಿಯನ್ ಗಲ್ಫ್ ಮತ್ತೆ ಗಲ್ಫ್ ಆಫ್ ಒಮನ್ ಏನಿದೆ, ಸೊ ಇವೆರಡನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಕೊಲ್ಲಿಯನ್ನ ನಾವು ಸ್ಟ್ರೇಟ್ ಆಫ್ ಹರ್ಮೂಸ್ ಅಂತ ಕರಿತೇವೆ. ಸೊ ಇಲ್ಲಿ ನೀವು ಇನ್ನೂ ಬೆಟರ್ ಮ್ಯಾಪ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ವೇರ್ ವಿ ಹ್ಯಾವ್ ಇರಾನ್. ಸೊ ಇರಾನ್ನ ಈ ಭಾಗದಲ್ಲಿ ನಾವು ಸ್ಟ್ರೇಟ್ ಆಫ್ ಹರ್ಮೂಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸ್ಟ್ರೇಟ್ ಆಫ್ ಇಟ್ ಇಸ್ ಗೋಯಿಂಗ್ ಟು ಕನೆಕ್ಟ್, ಈ ಕಡೆ ಪರ್ಷಿಯನ್ ಕೊಲ್ಲಿ ಬರುತ್ತೆ. ಸೊ ಈ ಕಡೆಗೆ ನಾವು ಒಮನ್ ಕೊಲ್ಲಿ ಅಥವಾ ಗಲ್ಫ್ ಆಫ್ ಒಮನ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಒಂದು ಚೋಕ್ ಪಾಯಿಂಟ್ ಅಂತ ಹೇಳ್ಬೋದಾಗಿರುತ್ತೆ, ಬಿಕಾಸ್ ಅಲ್ಲಿ ತುಂಬಾ ನ್ಯಾರೋವೆಸ್ಟ್ ಚಾನಲ್ ಆಫ್ ವಾಟರ್ ಇರುತ್ತೆ. ಸೊ ಈ ಪ್ರದೇಶದ ಬಹುತೇಕ ಭಾಗಗಳನ್ನ ಈಗ ಇರಾನ್ ತನ್ನ ಒಂದು ಆಡಳಿತ ಹೊಂದಿರುವ ಕಾರಣದಿಂದ ಅದನ್ನ ಬ್ಲಾಕ್ ಮಾಡಿರುತ್ತೆ. ಆಬ್ವಿಯಸ್ಲಿ ಈ ಒಂದು ಟ್ರೇಡ್ ರೂಟ್ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ರಾಷ್ಟ್ರಗಳ ಮೇಲೆ ಇದು ದುಷ್ಪರಿಣಾಮ ಬೀರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಏನಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಇಲ್ಲಿ ಶಿಪ್ಮೆಂಟ್ ಥ್ರೂ ದ ಸ್ಟ್ರೇಟ್ 31% ಆಫ್ ದಿ ಗ್ಲೋಬಲ್ ಸೀಬೋರ್ನ್ ಆಯಿಲ್ 31% ಈ ಒಂದು ಗ್ಲೋಬಲ್ ಆಯಿಲ್ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ, ಅಥವಾ ಸಮುದ್ರದ ಮುಖಾಂತರ ಆಯಿಲ್ ಟ್ರಾನ್ಸ್ಪೋರ್ಟೇಷನ್ ಏನಾಗುತ್ತೆ, ಸೊ ಅದು ಈ ಒಂದು ಕೊಲ್ಲಿಯ ಮುಖಾಂತರ ನಡೀತಕ್ಕಂಥದ್ದು. ಅಂಡ್ 20% ಆಫ್ ದಿ ಗ್ಲೋಬಲ್ LNG ಅಂದ್ರೆ ಈ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅಂತ ನಾವೇನು ಹೇಳ್ತೇವೆ. ಸೊ ಜಾಗತಿಕವಾಗಿ ಈ ಒಂದು 20% ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅಂತಕ್ಕಂಥದ್ದು ಸೊ ಈ ಒಂದು ಭಾಗದಿಂದ ಮೂವ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಟ್ರೇಡ್ ಏನು ನಡೀತಾ, ಇದು 80% ಏಷ್ಯನ್ ಕಂಟ್ರೀಸ್ಗೆ ಹೋಗುತ್ತೆ, 20% ಯುರೋಪಿಯನ್ ನೇಷನ್ಸ್ಗೆ ಈ ಒಂದು ರೆಡ್ ಸೀನ ಮುಖಾಂತರ ಅದು ಮುಂದಕ್ಕೆ ಹೋಗುತ್ತೆ. ಸೊ ಮೆಡಿಟರೇನಿಯನ್ ಸೀನ ಮುಖಾಂತರ ಅದು ಯುರೋಪಿಯನ್ ಕಂಟ್ರೀಸ್ ಅನ್ನ ರೀಚ್ ಮಾಡುತ್ತೆ. ಸೊ ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಅಫೆಕ್ಟ್ ಇಂಡಿಯಾ ಆಲ್ಸೋ. ಸೊ ಬಿಕಾಸ್ ಇಂಡಿಯಾ ಕೂಡ ಈ ಒಂದು ಕ್ರೂಡ್ ಆಯಿಲ್ ಮತ್ತು ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಮೇಲೆ ಬೇರೆ ದೇಶಗಳ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು. ಸೊ ಅದು ಇದೇ ಮಾರ್ಗದ ಮುಖಾಂತರ ಬರಬೇಕಾಗಿರುವ ಕಾರಣದಿಂದ ಈವನ್ ಭಾರತ ದೇಶದ ಕಚ್ಚಾ ತೈಲದ ಬೆಲೆಗಳಲ್ಲೂ ಕೂಡ ನಾವು ಏರುಪೇರನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಇರಾನ್ ಹೆಚ್ಚು ಸುದ್ದಿಯಲ್ಲಿರುವ ಕಾರಣದಿಂದ ಇದರ ಮ್ಯಾಪ್ ರೀಡಿಂಗ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇರಾನ್ನ ಕ್ಯಾಪಿಟಲ್ ಸಿಟಿ ತೆಹರಾನ್. ಸೊ ಇರಾನ್ನ ಬಾರ್ಡರಿಂಗ್ ಕಂಟ್ರೀಸ್ ಕೇಳ್ತಾರೆ ನಮಗೆ, ಟರ್ಕ್ಮೆನಿಸ್ತಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಆ್ಯಂಡ್ ಈ ಕಡೆ ಪರ್ಷಿಯನ್ ಗಲ್ಫ್. ಸೊ ಇದನ್ನು ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೇವೆ. ಇರಾಕ್ ಇರುತ್ತೆ, ಟರ್ಕಿಯಾ ಇರುತ್ತೆ, ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ಇದರ ಬಾರ್ಡರ್ ಅಲ್ಲಿ ಇರ್ತಕ್ಕಂಥ ಕಂಟ್ರೀಸ್ ಆಗಿರುತ್ತೆ. ಸೊ ದೇರ್ ಇಸ್ ಅ ಸಿ, ಈ ಸಿ ಅನ್ನ ನಾವು ಕ್ಯಾಸ್ಪಿಯನ್ ಸಿ ಅಂತ ಹೇಳ್ತೇವೆ. ಕ್ಯಾಸ್ಪಿಯನ್ ಸಿನ ದಡದಲ್ಲಿ ನಾವು ರಾಮ್ಸಾರ್ ಸಿಟಿಯನ್ನು ನೋಡ್ಬೋದಾಗಿರುತ್ತೆ. ಆ ರಾಮ್ಸಾರ್ ಸಿಟಿ ಈ ರಾಮ್ಸಾರ್ ಕನ್ವೆನ್ಷನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನಗರವನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈಗ ಆಗಿರ್ತಕ್ಕಂಥ ಇಶ್ಯೂ ಏನು ಅಂದರೆ, ಈ ಇರಾನ್ ಟೆಂಪರರಿಲಿ ಅಂದರೆ ಇದನ್ನು ಪರ್ಮನೆಂಟ್ ಆಗಿ ಇವರು ಕ್ಲೋಸ್ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ, ತಾತ್ಕಾಲಿಕವಾಗಿ ಆ ಒಂದು ಸ್ಟ್ರೇಟ್ ಆಫ್ ಹರ್ಮೂಸ್ ಅನ್ನ ಬಂದ್ ಮಾಡಿರ್ತಕ್ಕಂಥದ್ದು ಈಗ ಸುದ್ದಿ ಆಗಿರುತ್ತೆ. ಸೊ ಏನಿದರ ಮಹತ್ವ ಅಂತ ನಾವು ನೋಡೋದಾದ್ರೆ, ಇಟ್ಸ್ ಅ ನ್ಯಾರೋ ವಾಟರ್ ಬಾಡಿ ಆಗಿರುತ್ತೆ, ಅಂದ್ರೆ ಅತ್ಯಂತ ಕಿರಿದಾದ ಜಲಮಾರ್ಗವಾಗಿರುತ್ತೆ. ಒಂದ್ ಕಡೆ ಪರ್ಷಿಯನ್ ಗಲ್ಫ್ ಬರುತ್ತೆ, ಇನ್ನೊಂದ್ ಕಡೆ ಗಲ್ಫ್ ಆಫ್ ಒಮನ್ ಬರುತ್ತೆ. ಸೊ ಕನೆಕ್ಟ್ಸ್ ಗಲ್ಫ್ ಆಯಿಲ್ ಪ್ರೊಡ್ಯೂಸರ್ಸ್ ಟು ಗ್ಲೋಬಲ್ ಮಾರ್ಕೆಟ್, ಅಂದ್ರೆ ಈ ಒಂದು ಗಲ್ಫ್ ತೈಲ ಉತ್ಪಾದಕ ರಾಷ್ಟ್ರಗಳೇನಿರ್ತವೆ ಆ ರಾಷ್ಟ್ರಗಳನ್ನ ಜಾಗತಿಕ ಮಾರುಕಟ್ಟೆಗೆ ಸಂಪರ್ಕಿಸ್ತಕ್ಕಂಥ ಒಂದು ಜಲಮಾರ್ಗ ಇದಾಗಿರುತ್ತೆ. ಸೊ ಇದು ಯಾವ ಯಾವ ಪ್ರದೇಶಗಳಿಂದ ಸುತ್ತುವರೆದಿರುತ್ತೆ ಅಥವಾ ಸರೌಂಡೆಡ್ ಬೈ ಅಂತ ನಾವು ನೋಡೋದಾದ್ರೆ, ಸೊ ನಾರ್ತ್ ಅಲ್ಲಿ ನಾವು ಇರಾನ್ ಅನ್ನ ನೋಡ್ಬೋದಾಗಿರುತ್ತೆ, ಸೌತ್ ಅಲ್ಲಿ ಒಮನ್ ಮತ್ತೆ UAE ಎರಡು ರಾಷ್ಟ್ರಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ನಾವು ಒನ್ ಆಫ್ ದಿ ವರ್ಲ್ಡ್ಸ್ ಮೋಸ್ಟ್ ಕ್ರಿಟಿಕಲ್ ಎನರ್ಜಿ ಚೋಕ್ ಪಾಯಿಂಟ್ಸ್ ಅಂತ ಕರೀತೇವೆ. ಅಂದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಈ ಒಂದು ಜಲಮಾರ್ಗಗಳ ಚೋಕ್ ಪಾಯಿಂಟ್ಸ್ ಏನೇನಿರುತ್ತವೆ ಅದರಲ್ಲಿ ಇದು ಕೂಡ ಒಂದು ನಿರ್ಣಾಯಕವಾಗಿರ್ತಕ್ಕಂಥ ಚೋಕ್ ಪಾಯಿಂಟ್ ಅಂತ ಹೇಳ್ಬೋದಾಗಿರುತ್ತೆ. ಚೋಕ್ ಪಾಯಿಂಟ್ ಅಂದ್ರೆ ಏನಿದೆ,
ಏನಿಲ್ಲ. ಸೊ ಬಹಳಷ್ಟು ರಾಷ್ಟ್ರಗಳು ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡಿ ಆ ಒಂದು ವ್ಯಾಪಾರವನ್ನು ತಡೀತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ ಪ್ರದೇಶಗಳನ್ನು ನಾವು ಚೋಕ್ ಪಾಯಿಂಟ್ಸ್ ಅಂತ ಕರಿತೇವೆ. ಸೊ ಇದು ಕೂಡ ಒನ್ ಆಫ್ ದಿ ಚೋಕ್ ಪಾಯಿಂಟ್ಸ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಏನಿದರ ಗ್ಲೋಬಲ್ ಎನರ್ಜಿ ಇಂಪಾರ್ಟೆನ್ಸ್ ಅಂತ ನಾವು ನೋಡೋದಾದ್ರೆ 20% ಆಫ್ ದಿ ಗ್ಲೋಬಲ್ ಆಯಿಲ್ ಸಪ್ಲೈ ಪಾಸಸ್ ಥ್ರೂ ದಿಸ್ ಸ್ಟ್ರೇಟ್. ಸೊ 20% ಈ ಒಂದು ಜಾಗತಿಕ ತೈಲ ಪೂರೈಕೆ ಅಂತಕ್ಕಂಥದ್ದು ಈ ಒಂದು ಭಾಗದಿಂದ ನಡೀತಕ್ಕಂಥದ್ದು. ಸೊ ಮೇಜರ್ ಎಕ್ಸ್ಪೋರ್ಟರ್ಸ್ ಅಂದ್ರೆ ಈ ಒಂದು ಜಲಸಂಧಿಯ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಪ್ರಮುಖ ರಫ್ತುದಾರ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂದ್ರೆ ಸೌದಿ ಅರೇಬಿಯಾ, ಇರಾಕ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಕುವೈತ್, ಕತಾರ್. ಸೊ ಇವೆಲ್ಲ ಕೂಡ ಈ ಒಂದು ಸ್ಟ್ರೇಟ್ ನ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು. ಆಬ್ವಿಯಸ್ಲಿ ಇವರೆಲ್ಲರ ವ್ಯಾಪಾರದ ಮೇಲೆ ಈಗ ಪ್ರಭಾವ ಬೀರ್ತಕ್ಕಂಥದ್ದು ಇವರ ನಿರ್ಧಾರವಾಗಿರುತ್ತೆ. ಸೊ ಈವನ್ ಶಾರ್ಟ್ ಡಿಸ್ರಪ್ಷನ್ಸ್ ಕೆನ್, ಈವನ್ ಸ್ವಲ್ಪ ಅಡಚಣೆ ಆದರೂ ಕೂಡ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಸ್ಪೈಕ್ ಕ್ರೂಡ್ ಆಯಿಲ್ ಪ್ರೈಸಸ್, ಕಚ್ಚಾ ತೈಲ ಬೆಲೆ ಆಬ್ವಿಯಸ್ಲಿ ಏರಿಕೆ ಆಗುತ್ತೆ. ರೇಸ್ ಗ್ಲೋಬಲ್ ಇನ್ಫ್ಲೇಷನ್ ಅಂದ್ರೆ ಜಾಗತಿಕ ಹಣದುಬ್ಬರ ಹೆಚ್ಚಾಗುತ್ತೆ. ಇನ್ಕ್ರೀಸ್ ಶಿಪ್ಪಿಂಗ್ ಅಂಡ್ ಇನ್ಶೂರೆನ್ಸ್ ಕಾಸ್ಟ್, ಶಿಪ್ಪಿಂಗ್ ಮತ್ತೆ ವಿಮಾ ವೆಚ್ಚಗಳು ಆಬ್ವಿಯಸ್ಲಿ ವೆನ್ ಎವರ್ ದೇರ್ ಇಸ್ ಅ ಡೇಂಜರ್ ಆಬ್ವಿಯಸ್ಲಿ ಆ ಒಂದು ಕಾಸ್ಟ್ ಗಳನ್ನ ಅವರು ಇನ್ಕ್ರೀಸ್ ಮಾಡ್ಕೊಳ್ತಾರೆ. ಡಿಸ್ರಪ್ಟ್ ಎನರ್ಜಿ ಸಪ್ಲೈ ಚೈನ್, ಇಂಧನ ಪೂರೈಕೆ ಸರಪಳಿ ಏನಿರುತ್ತೆ ಸೊ ಇದು ಅಡಚಣೆಗೆ ಒಳಗಾಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದನ್ನ ಗವರ್ನ್ ಮಾಡ್ತಕ್ಕಂಥವ್ರು ಯಾರು, ಈ ಒಂದು ಸಿ ರೂಟ್ಸ್ ಅನ್ನ ಯಾರು ಆಡಳಿತ ಮಾಡ್ತಾರೆ ಅಥವಾ ನಿರ್ವಹಣೆ ಮಾಡ್ತಾರೆ, ನಿಯಂತ್ರಿಸಲ್ಪಡ್ತಾರೆ ಅಂತ ನಾವು ನೋಡೋದಾದ್ರೆ ಸೊ ಇದನ್ನ UN ಕ್ಲಾಸ್ ಅಂತ ಹೇಳ್ತೇವೆ. UN ಕ್ಲಾಸ್ ಅಂದ್ರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ದಿ ಲಾ ಆಫ್ ಸಿ ಅಂತ ಹೇಳ್ತೇವೆ. ಸೊ ಈ ಒಂದು ವಿಶ್ವಸಂಸ್ಥೆಯ ಲಾ ಆಫ್ ಸೀಸ್ ಏನಿದ್ದಾವೆ ಸೊ ಅದರ ಮುಖಾಂತರ ಇದನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಅಲೋಸ್ ಟ್ರಾನ್ಸಿಟ್ ಪ್ಯಾಸೇಜ್ ಫಾರ್ ಶಿಪ್ಸ್ ಅಂಡ್ ಏರ್ಕ್ರಾಫ್ಟ್, ಸೊ ಹಡಗುಗಳು ಮತ್ತು ವಿಮಾನಗಳಿಗೆ ಸಾರಿಗೆ ಮಾರ್ಗವನ್ನು ಅನುಮತಿಸ್ತಕ್ಕಂಥ ಒಂದು ಕಾನೂನನ್ನು ನಾವು UN ಕ್ಲಾಸ್ ಅಂತ ಹೇಳ್ತೇವೆ. ಸೊ ಅವರು ಈಗ ಇಂಟರ್ಫಿಯರ್ ಆಗಿ ಈ ಒಂದು ಪ್ರಾಬ್ಲಮ್ ಅನ್ನು ಅವರು ಎಲಿಮಿನೇಟ್ ಮಾಡಲಿಕ್ಕೆ ಅವರು ಮಧ್ಯಸ್ಥಿಕೆಯನ್ನು ವಹಿಸಬೇಕಾಗಿರುತ್ತೆ. ಹಾಗಿದ್ರೆ ಪ್ರಮುಖವಾಗಿರ್ತಕ್ಕಂಥ ಒಂದು ಸ್ಟ್ರೇಟ್ಗಳು ಅಥವಾ ಕನೆಕ್ಟಿಂಗ್ ಪಾಯಿಂಟ್ಸ್ ಯಾವ್ದ್ಯಾವುದು, ಅದು ಯಾವೆರಡರ ಮಧ್ಯೆ ಇರುತ್ತೆ, ಇದು ನಮಗೆ ರಿಪೀಟೆಡ್ಲಿ ಬರ್ತಾ ಇರುತ್ತೆ. ಸೊ ಇದು ನಮಗೆ ಗೊತ್ತಿರಬೇಕು. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಸ್ಟ್ರೇಟ್ ಆಫ್ ಹರ್ಮೋಸ್, ಪರ್ಷಿಯನ್ ಗಲ್ಫ್ ಮತ್ತೆ ಗಲ್ಫ್ ಆಫ್ ಓಮನ್ನ ನಡುವೆ ಬರ್ತಕ್ಕಂಥದ್ದು, ಬಾಬ್ ಅಲ್ ಮಂಡೇಬ್, ಸೊ ಇದನ್ನು ಕೂಡ ಕೇಳಬಹುದಾಗಿರುತ್ತೆ. ರೆಡ್ ಸಿ, ಕೆಂಪು ಸಮುದ್ರ ಮತ್ತೆ ಗಲ್ಫ್ ಆಫ್ ಏಡನ್ ನಡುವೆ ಬರ್ತಕ್ಕಂಥದ್ದು. ಸ್ಟ್ರೇಟ್ ಆಫ್ ಮಲಾಕಾ, ಇಂಡಿಯನ್ ಓಷನ್ ಮತ್ತೆ ಸೌತ್ ಚೈನಾ ಸೀನ ನಡುವೆ ಬರ್ತಕ್ಕಂಥದ್ದು. ಅಂಡ್ ಸ್ವಿಯೇಜ್ ಕೆನಾಲ್, ಮೆಡಿಟರೇನಿಯನ್ ಸಿ ಮತ್ತೆ ರೆಡ್ ಸೀನ ನಡುವೆ ಬರ್ತಕ್ಕಂಥದ್ದು. ಇದೊಂದು ಮಾತ್ರ ಮ್ಯಾನ್ ಮೇಡ್ ಆಗಿರುತ್ತೆ, ಕೃತಕವಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಒಂದು ಕ್ಯಾನಲ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಡುವೆ ಅಮೆರಿಕಾ ಇಂಡಿಯಾ ಕನೆಕ್ಟ್ ಉಪಕ್ರಮವನ್ನು ಪ್ರಾರಂಭಿಸಿದ ಜಾಗತಿಕ ತಂತ್ರಜ್ಞಾನ ಕಂಪನಿ ಯಾವುದು? ಸೊ ವಿಚ್ ಗ್ಲೋಬಲ್ ಟೆಕ್ನಾಲಜಿ ಕಂಪನಿ ಲಾಂಚ್ಡ್ ಅಮೆರಿಕಾ ಇಂಡಿಯಾ ಕನೆಕ್ಟ್ ಇನಿಷಿಯೇಟಿವ್ ಬಿಟ್ವೀನ್ ಇಂಡಿಯಾ ಅಂಡ್ ದಿ ಯುನೈಟೆಡ್ ಸ್ಟೇಟ್ಸ್? ಭಾರತ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ನ ನಡುವೆ ಸಂಪರ್ಕವನ್ನ ಹೆಚ್ಚು ಮಾಡುವ ಉದ್ದೇಶದಿಂದ ಒಂದು ಅಮೆರಿಕಾ ಇಂಡಿಯಾ ಕನೆಕ್ಟ್ ಅನ್ನ ಪ್ರಾರಂಭ ಮಾಡಲಾಗಿದೆ. ಸೊ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಟೆಕ್ನಾಲಜಿ ಕಂಪನಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗೂಗಲ್ LLC ವತಿಯಿಂದ ಇದನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಗೂಗಲ್ ಅನೌನ್ಸಸ್ $15 billion ಅಮೆರಿಕಾ ಇಂಡಿಯಾ ಕನೆಕ್ಟ್ ಇನಿಷಿಯೇಟಿವ್. ಸೊ ಇದರ ಒಟ್ಟು ಎಕ್ಸ್ಪೆನ್ಸಸ್ ಬಂದು $15 billion ವೆಚ್ಚದಲ್ಲಿ ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ಗೂಗಲ್ LLC ಅವರು. ಇದರ ಒಟ್ಟು ವೆಚ್ಚ $15 billion ಆಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ಅಮೆರಿಕಾ ಇಂಡಿಯಾ ಕನೆಕ್ಟ್ ಅಂತ ಹೇಳ್ತೇವೆ. ಸೊ ಇದನ್ನ ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ 2026 ಏನ್ ನಡೀತಾ ಇರುತ್ತೆ ಆ ಒಂದು ಸಮಿಟ್ ನಲ್ಲಿ ಈ ಒಂದು ಘೋಷಣೆಯನ್ನ ಮಾಡಲಾಗಿರುತ್ತೆ. ಸೊ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ನ ಕಾಂಪೋನೆಂಟ್ಸ್ ಯಾವುದು, ಘಟಕಗಳು ಯಾವುದು ಅಂತ ನಾವು ನೋಡೋದಾದ್ರೆ ಸಬ್ಸಿ ಕೇಬಲ್ ನೆಟ್ವರ್ಕ್ಸ್ ಅಂದ್ರೆ ಸಮುದ್ರದ ಕೆಳಗಡೆ ಕೇಬಲ್ ನೆಟ್ವರ್ಕ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು. ನ್ಯೂ ಅಂಡರ್ ಸಿ ಫೈಬರ್ ಆಪ್ಟಿಕ್ ಕೇಬಲ್ ಸಿಸ್ಟಮ್, ಸಮುದ್ರ ಆಳದಲ್ಲಿ ಹೊಸ ಫೈಬರ್ ಆಪ್ಟಿಕ್ ಫೈಬರ್ಗಳು ಅಥವಾ ಆಪ್ಟಿಕ್ ಕೇಬಲ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಇದರಲ್ಲಿ ಬರ್ತಕ್ಕಂಥ ಒಂದು ಮೂಲ ಸೌಕರ್ಯ ಅಭಿವೃದ್ಧಿ ಆಗಿರುತ್ತೆ. ಸೊ ಇದರಿಂದ ಕನೆಕ್ಟ್ ಇಂಡಿಯಾ ವಿತ್ ಯುನೈಟೆಡ್ ಸ್ಟೇಟ್ಸ್, ಸಿಂಗಾಪುರ್, ಆಸ್ಟ್ರೇಲಿಯಾ ಮತ್ತೆ ಸೌತ್ ಆಫ್ರಿಕಾಗೆ ಭಾರತ ದೇಶವನ್ನ ಕನೆಕ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದರ ಜೊತೆಗೆ ನ್ಯೂ ಕೇಬಲ್ ಲ್ಯಾಂಡಿಂಗ್ ಸ್ಟೇಷನ್ ಅಂದ್ರೆ ಹೊಸ ಕೇಬಲ್ ಲ್ಯಾಂಡಿಂಗ್ ಸ್ಟೇಷನ್ ಅನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ದಿಸ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಇನ್ ವಿಶಾಖಪಟ್ಟಣಂ. ಸೊ ವಿಶಾಖಪಟ್ಟಣಂನಲ್ಲಿ ಈ ಒಂದು ಕೇಬಲ್ ಲ್ಯಾಂಡಿಂಗ್ ಸ್ಟೇಷನ್ ಅನ್ನ ಕೂಡ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4.
ವೆಸ್ಟ್ ಬ್ಯಾಂಕ್ ಯಾವ ನದಿಯ ಪಶ್ಚಿಮಕ್ಕೆ ಇರುವ ಪ್ರದೇಶವನ್ನು ಸೂಚಿಸುತ್ತದೆ? ದ ವೆಸ್ಟ್ ಬ್ಯಾಂಕ್ ರೆಫರ್ಸ್ ಟು ದಿ ಟೆರಿಟರಿ ಲೊಕೇಟೆಡ್ ಟು ದಿ ವೆಸ್ಟ್ ಆಫ್ ವಿಚ್ ರಿವರ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಜೋರ್ಡಾನ್ ರಿವರ್ನ ವೆಸ್ಟ್ ಅಲ್ಲಿ ಇರತಕ್ಕಂಥ ಒಂದು ಪ್ರದೇಶವನ್ನು ನಾವು ವೆಸ್ಟ್ ಬ್ಯಾಂಕ್ ಅಂತ ಹೇಳ್ತೇವೆ. ಸೊ ವೆಸ್ಟ್ ಬ್ಯಾಂಕ್ ಈಗ ಯಾಕೆ ಸುದ್ದಿಯಲ್ಲಿದೆ? ಇದಕ್ಕೆ ಕಾರಣ ಇಂಡಿಯಾ ಸೈನ್ ಸ್ಟೇಟ್ಮೆಂಟ್ ಕ್ರಿಟಿಸೈಸಿಂಗ್ ಇಸ್ರೇಲ್ಸ್ ವೆಸ್ಟ್ ಬ್ಯಾಂಕ್ ಪ್ಲಾನ್. ಸೊ ಇಸ್ರೇಲ್ ರಾಷ್ಟ್ರದವರು ಈಗ ಒಂದು ಹೊಸ ವೆಸ್ಟ್ ಬ್ಯಾಂಕ್ ಯೋಜನೆಯನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇದಕ್ಕೆ ಭಾರತ ಮತ್ತು ಅನೇಕ ರಾಷ್ಟ್ರಗಳು ಅದನ್ನ ಅಪೋಸ್ ಮಾಡಿರ್ತವೆ. ಕೆಲವೊಂದು ರಾಷ್ಟ್ರಗಳು ಇದಕ್ಕೆ ಬೆಂಬಲವನ್ನ ಕೂಡ ಸೂಚಿಸಿರ್ತವೆ. ಬಟ್ ಏನಿದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮ್ಗೇನೇನು ತಿಳ್ಕೊಳ್ಬೇಕು ಅನ್ನೋದನ್ನ ಈ ಒಂದು ವೆಸ್ಟ್ ಬ್ಯಾಂಕ್ ಪ್ಲಾನ್ ಏನಿದೆ ಇದರ ಬಗ್ಗೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಟು ಅಂಡರ್ಸ್ಟ್ಯಾಂಡ್ ದಟ್ ವಿ ನೀಡ್ ಟು ನೋ ದಿಸ್ ಪರ್ಟಿಕ್ಯುಲರ್ ಮ್ಯಾಪ್. ಸೊ ಈ ಒಂದು ಮ್ಯಾಪ್ ನಲ್ಲಿ ಈ ವೈಟ್ ಕಲರ್ ಪ್ಯಾಚ್ ನಾವೇನು ನೋಡ್ತಾ ಇದ್ದೇವೆ, ಸೊ ಇದು ಇಸ್ರೇಲ್ ರಾಷ್ಟ್ರವಾಗಿರುತ್ತೆ. ಸೊ ಈ ಇಸ್ರೇಲ್ ರಾಷ್ಟ್ರವನ್ನ ನಾವಿಲ್ಲಿ ವೈಟ್ ಕಲರ್ ಪ್ಯಾಚ್ ಏನಿದೆ ಇದೆಲ್ಲ ಕೂಡ ಇಸ್ರೇಲ್ ಆಗಿರುತ್ತೆ. ಸೊ ಈ ಒಂದು ಗ್ರೇಯಿಶ್ ಪ್ಯಾಚ್ ನೀವೇನು ನೋಡ್ತಾ ಇದ್ದೀರಾ ಇದನ್ನ ನಾವು ವೆಸ್ಟ್ ಬ್ಯಾಂಕ್ ಅಂತ ಕರಿತೇವೆ. ಈ ವೆಸ್ಟ್ ಬ್ಯಾಂಕ್ ಅಲ್ಲಿ ದರ್ ಇಸ್ ಅ ಪ್ರಾಬ್ಲಮ್. ಈ ವೆಸ್ಟ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ ಏನು ಅಂದ್ರೆ ಇಲ್ಲಿ ಪ್ಯಾಲೆಸ್ಟೀನಿಯನ್ಸ್ ಕೂಡ ಇರ್ತಾರೆ ಅಂಡ್ ಈವನ್ ಜ್ಯೂಸ್ ಕೂಡ ಇರ್ತಾರೆ. ಜ್ಯೂಸ್ ಅಂದ್ರೆ ಇಸ್ರೇಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಜ್ಯೂಸ್ ಕೂಡ ಅಲ್ಲಿ ಸೆಟ್ಲ್ ಆಗಿರ್ತಾರೆ ಅಂಡ್ ಪ್ಯಾಲೆಸ್ಟೀನಿಯನ್ಸ್ ಕೂಡ ಸೆಟ್ಲ್ ಆಗಿರ್ತಾರೆ. ಸೊ ಯಾವಾಗ ಒಂದೇ ಭೂ ಪ್ರದೇಶದಲ್ಲಿ ಈ ಎರಡು ಪ್ರಾಂತ್ಯಗಳಿಗೆ ಸೇರಿರ್ತಕ್ಕಂಥ ಜನ ಇರ್ತಾರೆ, ಆಬ್ವಿಯಸ್ಲಿ ಅಲ್ಲಿ ಕಾನ್ಫ್ಲಿಕ್ಟ್ ಯಾವಾಗಲೂ ಹೆಚ್ಚಾಗ್ತಾ ಇರುತ್ತೆ, ಅವರ ನಡುವೆ ಸಂಘರ್ಷ ಹೆಚ್ಚಾಗ್ತಾ ಇರುತ್ತೆ. ಸೊ ಇದು ಐತಿಹಾಸಿಕವಾಗಿ ಬಂದಿರತಕ್ಕಂಥ ಒಂದು ಸಂಘರ್ಷವಾಗಿರುತ್ತೆ. ಇದು ನಿನ್ನೆ ಮೊನ್ನೆದಲ್ಲ. ಸೊ ಅನೇಕ ವರ್ಷಗಳಿಂದ ಈ ಒಂದು ಜ್ಯೂಸ್ ಮತ್ತೆ ಇಸ್ರೇಲಿಸ್ ನಡುವೆ ಜ್ಯೂಸ್ ಮತ್ತೆ ಈ ಒಂದು ಪ್ಯಾಲೆಸ್ಟೀನಿಯನ್ಸ್ ನಡುವೆ ಆಗ್ತಾ ಇರ್ತಕ್ಕಂಥ ಒಂದು ಸಂಘರ್ಷವಾಗಿರುತ್ತೆ. ಸೊ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಇನ್ಫ್ಯಾಕ್ಟ್ ಇಸ್ರೇಲ್ನ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂಥ ಜೆರುಸಲಂ ಕೂಡ ಈ ಒಂದು ವೆಸ್ಟ್ ಬ್ಯಾಂಕ್ ನಲ್ಲಿ ಬರ್ತಕ್ಕಂಥದ್ದು. ಅಂಡ್ ಇಲ್ಲಿ ನಾನು ಹೇಳಿರ್ತಕ್ಕಂಥ ಜೋರ್ಡಾನ್ ರಿವರ್ ಅನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ನಾವು ವಾಟ್ ಇಸ್ರೇಲ್ ಈಸ್ ಡೂಯಿಂಗ್ ಇಸ್ ಇಸ್ರೇಲ್ನ ಸೆಟಲ್ಮೆಂಟ್ಸ್ ಏನೇನಿರುತ್ತೆ ಇಲ್ಲೆಲ್ಲ ಇರ್ತಕ್ಕಂಥ ಇಸ್ರೇಲ್ನ ಸೆಟಲ್ಮೆಂಟ್ಸ್ ಏನಿರುತ್ತೆ ಆ ಸೆಟಲ್ಮೆಂಟ್ಸ್ ಅನ್ನ ಅವರು ಗ್ರ್ಯಾಜುಯಲಿ ಎಕ್ಸ್ಪ್ಯಾಂಡ್ ಮಾಡ್ತಕ್ಕಂಥ ಒಂದು ಪ್ಲಾನ್ ಅನ್ನ ಮಾಡಿರ್ತಾರೆ. ಸೊ ಯಾವಾಗ ಆ ಒಂದು ಪ್ಲಾನ್ ಅನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಈ ಒಂದು ಪ್ಯಾಲೆಸ್ಟೀನಿಯನ್ಸ್ ಯಾರಿರ್ತಾರೆ ಇಲ್ಲಿ, ಸೊ ದೇ ಆರ್ ಗೋಯಿಂಗ್ ಟು ಲೂಸ್ ದೇರ್ ಲ್ಯಾಂಡ್, ಅವರ ಒಂದು ಭೂಮಿಯನ್ನ ಅವರು ಕಳ್ಕೊಳ್ತಾರೆ. ಸೊ ಇದರ ಜೊತೆಗೆ ಬೇರೆ ಬೇರೆ ಇಶ್ಯೂಸ್ ಅನ್ನ ಕೂಡ ಅವರು ಫೇಸ್ ಮಾಡಬೇಕಾಗಿರುತ್ತೆ. ಬಟ್ ಇಸ್ರೇಲ್ ಈ ಒಂದು ಪ್ಲಾನ್ ಅನ್ನ ಈಗ ಅಧಿಕೃತಗೊಳಿಸಿರುತ್ತೆ. ಅದಕ್ಕೆ ಭಾರತ ಮತ್ತು ಅನೇಕ ರಾಷ್ಟ್ರಗಳು ಇದು ತಪ್ಪು, ಸೊ ನೀವು 2 ಸ್ಟೇಟ್ ಪಾಲಿಸಿನ ಫಾಲೋ ಮಾಡಬೇಕು. 2 ಸ್ಟೇಟ್ ಅಂದ್ರೆ ಒಂದೇ ಭೂಪ್ರದೇಶದಲ್ಲಿ ಎರಡು ಪ್ರಾಂತ್ಯಗಳಿಗೆ ಸೇರಿರ್ತಕ್ಕಂಥವ್ರು ಪ್ಯಾಲೆಸ್ಟೀನಿಯನ್ಸ್ ಇದ್ದಾರೆ, ಇಸ್ರೇಲ್ ಕೂಡ ಇದ್ದಾರೆ. ಐತಿಹಾಸಿಕವಾಗಿ ಇದು ಹಾಗೆ ಬಂದಿದೆ, ಹಾಗೇ ಇರಬೇಕು, ನೀವು ಅದನ್ನ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಸೊ ಅನೇಕರು ಇದನ್ನ ಅಪೋಸ್ ಮಾಡಿರ್ತಾರೆ. ಬಟ್ ಇಸ್ರೇಲ್ ಅಥವಾ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಬೇರೆ ರಾಷ್ಟ್ರಗಳ ವಾದ ಏನು ಅಂದ್ರೆ, ಸೊ ನೀವು ಹಿಸ್ಟರಿಯನ್ನ ನಾವು ನೋಡಿದ್ರೆ ಅಂದ್ರೆ ತುಂಬಾ ಹಳೆಯ ಇತಿಹಾಸವನ್ನ ನೋಡಿದ್ರೆ ಈ ಭೂಭಾಗ ಕೂಡ ಇಸ್ರೇಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಅದರಿಂದ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇದೆ ಅಂತ ಹೇಳ್ತಕ್ಕಂಥ ಕೆಲವು ರಾಷ್ಟ್ರಗಳ ವಾದಗಳನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು ಕಾನ್ಫ್ಲಿಕ್ಟ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ಸೊ ಇವಾಗ ಈ ಒಂದು ಕಾನ್ಫ್ಲಿಕ್ಟ್ ಅನ್ನ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಮೊದಲನೇದು, ಇಂಡಿಯಾ ಸೈನ್ಡ್ ಅ ಜಾಯಿಂಟ್ ಇಂಟರ್ನ್ಯಾಷನಲ್ ಸ್ಟೇಟ್ಮೆಂಟ್. ದ ಸ್ಟೇಟ್ಮೆಂಟ್ ಎಂಡೋಸ್ಡ್ ಬೈ 100+ ಕಂಟ್ರೀಸ್. ಅಂದ್ರೆ ಭಾರತ ರಾಷ್ಟ್ರ ಈಗ ಆ ಒಂದು ಎಕ್ಸ್ಪ್ಯಾನ್ಷನ್ ಪ್ಲಾನ್ ಏನಿತ್ತು ಅದಕ್ಕೆ ವಿರುದ್ಧವಾಗಿ ಭಾರತ ರಾಷ್ಟ್ರ ಕೂಡ ಸಹಿ ಹಾಕಿರುತ್ತೆ. ಸೊ ಇದಕ್ಕೆ 100+ ರಾಷ್ಟ್ರಗಳು ಇದಕ್ಕೆ ಅಂಗೀಕಾರವನ್ನ ಸೂಚಿಸಿರುತ್ತೆ. ಸೊ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಇಶ್ಯೂ ಮಾಡಿರ್ತಕ್ಕಂಥದ್ದು ಯುನೈಟೆಡ್ ನೇಷನ್ಸ್ ಪ್ಲಾಟ್ಫಾರ್ಮ್, ವಿಶ್ವಸಂಸ್ಥೆಯ ವೇದಿಕೆಯ ಮುಖಾಂತರ. ಸೊ ಈ ಒಂದು ಅಪೋಸಿಂಗ್ ದಿಸ್ ಪಾಲಿಸಿ ಅನ್ನ ಅನೇಕ ರಾಷ್ಟ್ರಗಳು ಇದನ್ನ ಮೂವ್ ಮಾಡಿರುತ್ತೆ. ಕ್ರಿಟಿಸೈಸಿಂಗ್ ಇಸ್ರೇಲ್ಸ್ ಮೆಷರ್ಸ್ ಇನ್ ದಿ ವೆಸ್ಟ್ ಬ್ಯಾಂಕ್. ಸೊ ವೆಸ್ಟ್ ಬ್ಯಾಂಕ್ ನಲ್ಲಿ ಸೊ ಇಸ್ರೇಲ್ ಏನು ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ಅದನ್ನ ಟೀಕಿಸುವ ಮುಖಾಂತರ ಈ ಒಂದು ವಿರೋಧವನ್ನ ವ್ಯಕ್ತಪಡಿಸಲಾಗಿರುತ್ತೆ. ಸೊ ಈ ಒಂದು ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂತ ನಾವು ನೋಡೋದಾದ್ರೆ, ಅಪೋಸಸ್ ಯೂನಿಲ್ಯಾಟ್ರಲ್ ಇಸ್ರೇಲಿ ಆಕ್ಷನ್ಸ್ ಇನ್ ಆಕ್ಯುಪೈಡ್ ಪ್ಯಾಲೆಸ್ಟೀನಿಯನ್ ಟೆರಿಟರೀಸ್. ಅದು ಪ್ಯಾಲೆಸ್ಟೀನಿಯನ್ ಟೆರಿಟರಿ ಆಗಿರುತ್ತೆ. ಸೊ ನೀವು ಬಂದು ಅಲ್ಲಿ ಆಕ್ಯುಪೈ ಮಾಡ್ಕೊಂಡಿದ್ದೀರಾ, ಸೊ ಅದರಿಂದ ನೀವು ಅದನ್ನ ವಿಸ್ತರಣೆ ಮಾಡಲಿಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದನ್ನ ನಾವು ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅಂಡ್ ರಿಜೆಕ್ಟ್ಸ್ ಎಕ್ಸ್ಪ್ಯಾನ್ಷನ್ ಆಫ್ ಸೆಟಲ್ಮೆಂಟ್ಸ್. ಅಂದ್ರೆ ಅವ್ರು ಏನಲ್ಲಿ ಸೆಟ್ಲ್ ಆಗಿರ್ತಾರೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಕ್ಕಂಥದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಲಾಗಿರುತ್ತೆ. ಕಂಡೆಮ್ಸ್ ಡೆಮೋಗ್ರಫಿಕ್ ಆರ್ ಜಿಯೋಗ್ರಫಿಕ್ ಚೇಂಜಸ್ ಸಿನ್ಸ್ 1967. 1967ರಿಂದ ಜನಸಂಖ್ಯಾಶಾಸ್ತ್ರದಲ್ಲಾಗಿರ್ಬೋದು ಅಥವಾ ಭೌಗೋಳಿಕವಾಗಿ ಆಗಿರ್ಬೋದು ಬದಲಾವಣೆಯನ್ನ ಈ ಒಂದು ಸ್ಟೇಟ್ಮೆಂಟ್ ನ ಮುಖಾಂತರ ಭಾರತ ಮತ್ತು 100ಕ್ಕೂ ಹೆಚ್ಚು ರಾಷ್ಟ್ರಗಳು ಖಂಡಿಸಿ
ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಜೊತೆಗೆ ರೀಅಫರ್ಮ್ಸ್ ದಟ್ ಅನೆಕ್ಸೇಷನ್ ಆರ್ ಪರ್ಮನೆಂಟ್ ಸ್ಟೇಟಸ್ ಚೇಂಜಸ್ ವೈಲೇಟ್ಸ್ ಇಂಟರ್ನ್ಯಾಷನಲ್ ಲಾ. ಅಂದರೆ ಆ ಒಂದು ಪ್ರದೇಶವನ್ನು ಇಸ್ರೇಲಿ ರಾಷ್ಟ್ರದವರು ಅದನ್ನು ಸ್ವಾಧೀನಪಡಿಸಿಕೊಳ್ಳುವುದಾಗಲಿ ಅಥವಾ ಶಾಶ್ವತವಾಗಿ ತಮ್ಮ ಸ್ಥಾನಮಾನಗಳನ್ನು ವಿಸ್ತರಣೆಗೊಳಿಸುವುದಾಗಲಿ ಅದು ಅಂತಾರಾಷ್ಟ್ರೀಯ ಕಾನೂನನ್ನು ಉಲ್ಲಂಘಿಸುತ್ತದೆ ಎಂದು ಈ ಒಂದು ಸ್ಟೇಟ್ಮೆಂಟ್ನಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಆ್ಯಂಡ್ ಕಾಲ್ಸ್ ಫಾರ್ ಅ ನೆಗೋಷಿಯೇಟೆಡ್ ಪೀಸ್ ಪ್ರೋಸೆಸ್ಸು, ಈ ಒಂದು ಎಕ್ಸ್ಪ್ಯಾನ್ಷನ್ ಅನ್ನು ಮಾಡುವ ಮುಖಾಂತರ ಮಾತುಕತೆಗಳಿಂದ ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳಬೇಕು ಎನ್ನುವುದನ್ನು ಈ ಒಂದು ಸ್ಟೇಟ್ಮೆಂಟಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ. ಸೊ ಅದರ ಜೊತೆಗೆ ಸಪೋರ್ಟ್ಸ್ ಟು ಸ್ಟೇಟ್ ಸೊಲ್ಯೂಷನ್, ಅಂದರೆ ಎರಡು ರಾಜ್ಯ ಇಸ್ ನಥಿಂಗ್ ಬಟ್ ಒಂದು ಪ್ಯಾಲೆಸ್ಟೈನಿಯನ್ಸ್ ಮತ್ತು ಇಸ್ರೇಲ್ ಏನಿರುತ್ತೆ. ಸೊ ಪ್ರಸ್ತುತವಾಗಿ 2 ಸ್ಟೇಟ್ಸ್ ಏನು ಒಟ್ಟಿಗೆ ಇದ್ದಾವೆ, ಸೊ ಅದನ್ನೇ ನೀವು ಮುಂದುವರಿಸಬೇಕು ಅಂತಕ್ಕಂಥದ್ದನ್ನು ಈ ಒಂದು ಪಾಲಿಸಿಯಲ್ಲಿ ಅಥವಾ ಈ ಒಂದು ಸ್ಟೇಟ್ಮೆಂಟಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಇದು ರೀಇನ್ಫೋರ್ಸಸ್ ಇಂಡಿಯಾಸ್ ಟ್ರೆಡಿಷನಲ್ ಸಪೋರ್ಟ್, ಅಂದರೆ ನಾವು ಹೊಸದಾಗಿ ಹೇಳ್ತಾ ಇರ್ತಕ್ಕಂಥ ಒಂದು ನ್ಯೂ ವರ್ಷನ್ ಏನಲ್ಲ, ನಾವು ಸಾಂಪ್ರದಾಯಿಕವಾಗಿ ಅಥವಾ ಹಳೆಯ ಕಾಲದಿಂದ ಏನು ನಾವು ಹೇಳ್ತಾ ಇದ್ವಿ, ಸೊ ಅದಕ್ಕೆ ಭಾರತ ರಾಷ್ಟ್ರ ಮತ್ತೊಮ್ಮೆ ಅದೇ ಸ್ಟೇಟ್ಮೆಂಟನ್ನು ಪುನರುಚ್ಚಾರಣೆ ಮಾಡಲಾಗಿರುತ್ತೆ. ಅದೇನು ಅಂದರೆ ಪ್ಯಾಲೆಸ್ಟೇನಿಯನ್ ಸ್ಟೇಟ್ಹುಡ್, ಅಂದರೆ ಪ್ಯಾಲೆಸ್ಟೇನಿಯನರಿಗೆ ಒಂದು ರಾಜ್ಯತ್ವವನ್ನು ನೀಡ್ತಕ್ಕಂಥದ್ದು. ಡೈಲಾಗ್ ಬೇಸ್ಡ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್, ಸೊ ಯುದ್ಧಗಳನ್ನು ಮಾಡುವ ಮುಖಾಂತರ ಈ ರೀತಿಯಾಗಿ ಕಾನೂನು ಬಾಹಿರವಾಗಿ ಎಕ್ಸ್ಪ್ಯಾನ್ಷನ್ಸನ್ನು ಮಾಡುವ ಬದಲಾಗಿ ನೀವು ಸಂವಾದಕ್ಕೆ ಬಂದು ಅದನ್ನು ಬಗೆಹರಿಸಿಕೊಳ್ಳಬೇಕು ಎನ್ನುವುದು. ಆ್ಯಂಡ್ ಇಂಟರ್ನ್ಯಾಷನಲ್ ಲಾ ಕಂಪ್ಲಯನ್ಸ್, ಅಂದರೆ ಅಂತಾರಾಷ್ಟ್ರೀಯ ಕಾನೂನುಗಳೇನಿರ್ತವೆ ಸೊ ಅದಕ್ಕೆ ಅನುಸರಣೆ ಮಾಡಬೇಕು ಅಂತಕ್ಕಂಥದ್ದು ಭಾರತ ರಾಷ್ಟ್ರ ಐತಿಹಾಸಿಕವಾಗಿ ಹೊಂದಿರತಕ್ಕಂಥ ಒಂದು ನಿಲುವಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ವೆಸ್ಟ್ ಬ್ಯಾಂಕ್ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇಟ್ ಈಸ್ ದಿ ಟೆರಿಟರಿ ಕ್ಯಾಪ್ಚರ್ಡ್ ಬೈ ಇಸ್ರೇಲ್ ಇನ್ 1967, 6-day war, 6 ದಿನಗಳ ಯುದ್ಧ ಅಂತಾನೆ ಕರೀತೇವೆ. 6 ದಿನಗಳ ಯುದ್ಧದ ಮುಖಾಂತರ 1967ರಲ್ಲಿ ಇಸ್ರೇಲ್ ವಶಪಡಿಸಿಕೊಂಡ ಪ್ರದೇಶವನ್ನು ನಾವು ವೆಸ್ಟ್ ಬ್ಯಾಂಕ್ ಅಂತ ಕರೀತೇವೆ. ಅದಾದ್ಮೇಲೆ ಇಟ್ ಈಸ್ ಹೋಮ್ ಟು ಪ್ಯಾಲೆಸ್ಟೇನಿಯನ್ ಪಾಪ್ಯುಲೇಷನ್ ಅಂಡ್ ಇಸ್ರೇಲಿ ಸೆಟಲ್ಮೆಂಟ್ಸ್, ಅಂದರೆ ಅದೇ ಒಂದು ಸೇಮ್ ಪೀಸ್ ಆಫ್ ಲ್ಯಾಂಡ್ ಅಲ್ಲಿ ಇಸ್ರೇಲಿಯನ್ಸ್ ಅನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಅಲ್ಲಿ ಪ್ಯಾಲೆಸ್ಟೇನಿಯನ್ ಜನಸಂಖ್ಯೆ ಕೂಡ ಹೊಂದಿರತಕ್ಕಂಥ ಒಂದು ಕಾಮನ್ ಲ್ಯಾಂಡ್ ಆಗಿರುತ್ತೆ. ಅಂಡ್ ಕನ್ಸಿಡರ್ಡ್ ಆಕ್ಯುಪೈಡ್ ಟೆರಿಟರಿ ಅಂಡರ್ ಇಂಟರ್ನ್ಯಾಷನಲ್ ಲಾ ಬೈ ಮೋಸ್ಟ್ ಕಂಟ್ರೀಸ್, ಅಂದರೆ ಇದನ್ನ ಆಕ್ಯುಪೈಡ್ ಟೆರಿಟರಿ, ಆಕ್ಯುಪೈಡ್ ಅಂದರೆ ಆಕ್ರಮಿತಗೊಂಡಿರ್ತಕ್ಕಂಥ ಪ್ರದೇಶವೆಂದು ಈಗ ಅಂತಾರಾಷ್ಟ್ರೀಯ ಕಾನೂನಿನ ಮುಖಾಂತರ ಪರಿಗಣಿಸಲ್ಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ವೈ ಇಟ್ ಈಸ್ ಕಾಂಟ್ರವರ್ಷಿಯಲ್, ಇದು ಯಾಕೆ ವಿವಾದಾಸ್ಪದಕವಾಗಿದೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಇಂಟರ್ನ್ಯಾಷನಲ್ ಲಾ ಕನ್ಸರ್ನ್ಸ್, ಅಂದರೆ ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕಳವಳಗಳು ಇರ್ತಕ್ಕಂಥದ್ದು. ಅದೇನು ಅಂದರೆ ಮೋಸ್ಟ್ ಆಫ್ ದಿ ವರ್ಲ್ಡ್ ವ್ಯೂ ಸೆಟಲ್ಮೆಂಟ್ಸ್ ಆಸ್ ಇಲ್ಲೀಗಲ್ ಅಂಡರ್ ದಿ 4th ಜಿನೆವಾ ಕನ್ವೆನ್ಷನ್, ಅಂದರೆ ಒಂದು ಒಪ್ಪಂದ ಇದೆ, ಅದನ್ನು ನಾವು 4th ಅಥವಾ 4ನೇ ಜಿನೆವಾ ಒಪ್ಪಂದ ಅಂತ ಹೇಳ್ತೇವೆ. ಸೊ ಈ ಒಂದು ಒಪ್ಪಂದದ ಅಡಿಯಲ್ಲಿ ವಸಾಹತುಗಳು ಅಥವಾ ಅಲ್ಲಿ ಸೆಟಲ್ಮೆಂಟ್ಸ್ಗಳು ಏನಿರ್ತವೆ ಅದು ಕಾನೂನು ಬಾಹಿರ, ಅಂದರೆ ಇಸ್ರೇಲರಿಗೆ ಆ ಒಂದು ಪ್ಯಾಲೆಸ್ಟೀನಿಯನ್ ಪಾಪ್ಯುಲೇಷನ್ ಏನಿದೆ ಅಲ್ಲಿ ಅವರು ಸೆಟಲ್ಮೆಂಟ್ಸ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಕಾನೂನು ಬಾಹಿರ ಅಂತ ಈ ಒಂದು 4ನೇ ಜಿನೀವಾ ಒಪ್ಪಂದದ ಪ್ರಕಾರ ಅದು ಕಾನೂನು ಬಾಹಿರ ಅಂತ ಹೇಳ್ತಕ್ಕಂಥದ್ದು. ಅಂಡ್ ಅನೆಕ್ಸೇಷನ್ ಸೀನ್ ಆಸ್ ಯೂನಿಲ್ಯಾಟ್ರಲ್ ಚೇಂಜ್ ಆಫ್ ಸ್ಟೇಟಸ್, ಅನೆಕ್ಸೇಷನ್ ಅಂದರೆ ಆ ಸೆಟಲ್ಮೆಂಟ್ ಆಗಿರೋದೇ ಅಲ್ಲದೆ ಅದನ್ನ ಸ್ವಾಧೀನಪಡಿಸಿಕೊಳ್ತಕ್ಕಂಥದ್ದು ಅಥವಾ ಅದನ್ನ ವಿಸ್ತರಣೆ ಮಾಡ್ತಕ್ಕಂಥದ್ದು. ಸೊ ಏಕಪಕ್ಷೀಯ ಸ್ಥಾನಮಾನದ ಬದಲಾವಣೆ, ಯಾಕಂದ್ರೆ ಅದು 2 ಸ್ಟೇಟ್ಸ್ ಇರ್ತಕ್ಕಂಥ ಪ್ಲೇಸ್ ಆಗಿರುತ್ತೆ. ಯಾವಾಗ ನೀವು ಎಕ್ಸ್ಪ್ಯಾನ್ಷನ್ ಅನ್ನ ಸ್ಟಾರ್ಟ್ ಮಾಡ್ತೀರಾ ಸೊ ಅದು ಯೂನಿಲ್ಯಾಟ್ರಲ್ ಆಗುತ್ತೆ ಅಂತಕ್ಕಂಥದ್ದು ಅಂತ ಅನ್ನುವ ಕಾರಣಗಳಿಂದ ಇದು ಹೆಚ್ಚು ವಿವಾದಾಸ್ಪದವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ರೈಟ್ಸ್ ಅಂಡ್ ಆಕ್ಸೆಸ್ ಇಶ್ಯೂಸ್, ಅಂದರೆ ಹಕ್ಕುಗಳು ಮತ್ತು ಪ್ರವೇಶ ಸಮಸ್ಯೆಗಳೇನಿದೆ ಅಂತ ನಾವು ನೋಡೋದಾದ್ರೆ, ಮೂವ್ಮೆಂಟ್ ರಿಸ್ಟ್ರಿಕ್ಷನ್ ಆನ್ ಪ್ಯಾಲೆಸ್ಟೇನಿಯನ್. ಸೊ ಯಾವಾಗ ಅವರು ಎಕ್ಸ್ಪ್ಯಾನ್ಷನ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ಪ್ಯಾಲೆಸ್ಟೇನಿಯರ ಮೇಲೆ ಚಲನವಲನಗಳ ಮೇಲೆ ನಿರ್ಬಂಧಗಳನ್ನು ಹೇರ್ಬೋದಾಗಿರುತ್ತೆ. ವಾಟರ್ ಅಂಡ್ ರಿಸೋರ್ಸ್ ಅಲೋಕೇಶನ್ ಡಿಸ್ಪ್ಯೂಟ್ಸ್, ಆಬ್ವಿಯಸ್ಲಿ ಒಂದು ಪ್ರದೇಶದಲ್ಲಿ ಇಬ್ಬರು ಬೇರೆ ಬೇರೆ ಜನಾಂಗಗಳು ವಿತ್ ಆಲ್ ಅಪೋಸಿಷನ್ಸ್, ಅಂದರೆ ದೇ ಡೋಂಟ್ ಲಿವ್ ಇನ್ ಹಾರ್ಮೋನಿ, ಅವರಿಬ್ಬರು ಕೂಡ ಶತ್ರು ರಾಷ್ಟ್ರಗಳ ರೀತಿ ಇರುವ ಕಾರಣದಿಂದ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳ ಹಂಚಿಕೆಗೆ ಜಗಳಗಳು ಅಥವಾ ಸಂಘರ್ಷಗಳು ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದು ಪ್ಯಾಲೆಸ್ಟೇನಿಯನ್ಸ್ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂದರೆ, ಲಾಸ್ ಆಫ್ ಲ್ಯಾಂಡ್ ಅಂಡ್ ಅಗ್ರಿಕಲ್ಚರ್ ಏರಿಯಾ, ಆಬ್ವಿಯಸ್ಲಿ ತಮ್ಮ ಭೂಮಿ ಮತ್ತು ಕೃಷಿ ಭೂಮಿಯನ್ನು ಕಳೆದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಲಿಮಿಟೆಡ್ ಆಕ್ಸೆಸ್ ಟು ಬೇಸಿಕ್ ಸರ್ವಿಸಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್, ಅಲ್ಲಿರ್ತಕ್ಕಂಥ
ಇರ್ತಕ್ಕಂಥ ಮೂಲಭೂತ ಸೇವೆಗಳು ಮತ್ತು ಮೂಲ ಸೌಕರ್ಯಗಳಿಗೆ ಸೀಮಿತ ಅವಕಾಶ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದ್ರ ಜೊತೆಗೆ ಚೆಕ್ ಪಾಯಿಂಟ್ಸ್ಗಳು ಜಾಸ್ತಿ ಆಗುತ್ತೆ, ಟ್ರಾವೆಲ್ ಬ್ಯಾರಿಯರ್ಸ್ ಜಾಸ್ತಿ ಆಗುತ್ತೆ. ಯಾಕಂದರೆ ಅವರ ಪ್ರದೇಶಕ್ಕೆ ಇವರು ಪ್ಯಾಲೆಸ್ಟೀನಿಯನ್ಸ್ ಎಂಟರ್ ಆಗಬೇಕಾಗಿದ್ರೆ ಚೆಕ್ ಪಾಯಿಂಟ್ಸ್ ಬರುತ್ತೆ ಮತ್ತು ಅವರಿಗೆ ಗಡಿಗಳನ್ನು ಆಗ್ತಕ್ಕಂಥದ್ದು, ಇವೆಲ್ಲ ಸಮಸ್ಯೆಗಳನ್ನು ಪ್ಯಾಲೆಸ್ಟೀನಿಯನ್ಸ್ಗಳು ಫೇಸ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಫ್ರಾಗ್ಮೆಂಟೇಷನ್ ಆಫ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಲೈಫ್, ಸೊ ಅಲ್ಲಿರ್ತಕ್ಕಂಥ ಸಾಮಾಜಿಕ ಮತ್ತು ಆರ್ಥಿಕ ಜೀವನ ಅಂತಕ್ಕಂಥದ್ದು ವಿಘಟನೆಗೊಳ್ತಕ್ಕಂಥ ಒಂದು ಸಾಧ್ಯತೆಗಳನ್ನು ಕೂಡ ಈ ಒಂದು ಪಾಲಿಸಿಯ ಮುಖಾಂತರ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಹೌ ಇಸ್ ದಿ ವರ್ಲ್ಡ್ ರೆಸ್ಪಾಂಡಿಂಗ್, ಪ್ರಪಂಚ ಈ ಒಂದು ನಡೆಗೆ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾ ಇದೆ ಅಂತ ನಾವು ನೋಡೋದಾದ್ರೆ, ಸಪೋರ್ಟರ್ಸ್ ಆಫ್ ಇಸ್ರೇಲ್ಸ್ ಪೊಸಿಷನ್, ಕೆಲವೊಂದು ರಾಷ್ಟ್ರಗಳು ಇಸ್ರೇಲ್ನ ನಿಲುವನ್ನ ಬೆಂಬಲಿಸಿರ್ತಕ್ಕಂಥ ರಾಷ್ಟ್ರಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಅದರಲ್ಲಿ ಡೆಫಿನೆಟ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಒನ್ ಆಫ್ ದಿ ಕಂಟ್ರೀಸ್ ಸಪೋರ್ಟಿಂಗ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಸೊ ಸೆಕ್ಯೂರಿಟಿ ಆ್ಯಂಡ್ ಹಿಸ್ಟಾರಿಕಲ್ ಕ್ಲೇಮ್ಸ್, ಸೊ ಅವರು ಹೇಳ್ತಾ ಇರ್ತಕ್ಕಂಥ ರೀಸನ್ ಏನು ಅಂದರೆ ಇಸ್ರೇಲಿಯನ್ಸರ ಭದ್ರತೆ ಮತ್ತು ಐತಿಹಾಸಿಕವಾಗಿ ಆ ಪ್ರದೇಶ ಅವರಿಗೆ ಸೇರಿದ್ದ ಕಾರಣದಿಂದ ಅವರು ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತಕ್ಕಂಥ ವಾದ ಕೆಲವೊಂದು ರಾಷ್ಟ್ರಗಳದ್ದು. ಆ್ಯಂಡ್ ಲೀಗಲ್ ಆರ್ಗ್ಯುಮೆಂಟ್ಸ್ ಓವರ್ ಹಿಸ್ಟಾರಿಕಲ್ ಆ್ಯಂಡ್ ಆನ್ಸೆಸ್ಟ್ರಲ್ ರೈಟ್ಸ್, ಅಂದರೆ ಐತಿಹಾಸಿಕ ಮತ್ತು ಪೂರ್ವಜರ ಹಕ್ಕುಗಳ ಬಗ್ಗೆ ಕಾನೂನು ವಾದಗಳು. ಸೊ ಯಾಕಂದರೆ ಐತಿಹಾಸಿಕವಾಗಿ ನಾವು ಆರಿಜಿನ್ಗೆ ಹೋದಾಗ ಸೊ ಈ ಪ್ಲೇಸ್ ಇಸ್ರೇಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅದರಿಂದ ಅದು ಅವರಿಗೆ ಸಂಬಂಧಪಟ್ಟಿತ್ತು. ಸೊ ದೆರ್ ಇಸ್ ನಥಿಂಗ್ ರಾಂಗ್ ಇನ್ ಎಕ್ಸ್ಪ್ಯಾನ್ಷನ್ ಅಂತಕ್ಕಂಥದ್ದು ಕೆಲವು ರಾಷ್ಟ್ರಗಳು ಮಾಡ್ತಾ ಇರ್ತಕ್ಕಂಥ ವಾದವಾಗಿರುತ್ತೆ. ಇನ್ನು ಕೆಲವೊಬ್ಬರು ಕ್ರಿಟಿಕ್ಸ್ ಮಾಡಿರ್ತಾರೆ, ಅಂದರೆ ಅದನ್ನು ಟೀಕೆ ಮಾಡಿರ್ತಾರೆ. ಸೊ ಟೀಕೆ ಮಾಡಿರ್ತಕ್ಕಂಥ ರಾಷ್ಟ್ರಗಳ ವಾದ ಏನು ಅಂತ ನೋಡೋದಾದ್ರೆ, ಕಂಡಮ್ ಸೆಟಲ್ಮೆಂಟ್ ಗ್ರೋತ್, ಸೊ ಅಲ್ಲಿ ವಸಾಹತುಶಾಹಿ ಅಭಿವೃದ್ಧಿ ಅಥವಾ ಅದನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದನ್ನು ಟೀಕೆ ಮಾಡಿರ್ತಾರೆ. ಕಾಲ್ಸ್ ಫಾರ್ ನೆಗೋಸಿಯೇಷನ್, ಸುಮ್ಮನೆ ಯೂನಿಲ್ಯಾಟ್ರಲಿ ನೀವು ಎಕ್ಸ್ಪ್ಯಾಂಡ್ ಮಾಡೋದರ ಬದಲಾಗಿ ಮಾತುಕತೆಗಳನ್ನು ಪ್ರಾರಂಭಿಸಿ ಅಂತಕ್ಕಂಥದ್ದು. ಆ್ಯಂಡ್ ಹೈಲೈಟ್ಸ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಲಾಂಗ್ ಟರ್ಮ್ ಪೀಸ್ ಕನ್ಸರ್ನ್, ಸೊ ಆಬ್ವಿಯಸ್ಲಿ ನೀವು ಪ್ರದೇಶಗಳನ್ನು ವಿಸ್ತರಣೆ ಮಾಡಿದಾಗ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದರಿಂದ ಡಿಪ್ಲೊಮ್ಯಾಟಿಕ್ ಆಗಿ ಇದನ್ನು ಸಾಲ್ವ್ ಮಾಡ್ಕೊಳ್ಬೇಕಂತಕ್ಕಂಥದ್ದು 100ಕ್ಕೂ ಹೆಚ್ಚು ರಾಷ್ಟ್ರಗಳ ಒಂದು ವಾದವಾಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಲಿಬಿಯಾ ಇತ್ತೀಚೆಗೆ ಟ್ರೊಕೋಮಾವನ್ನು ನಿರ್ಮೂಲನೆ ಮಾಡಿದೆ ಎಂದು ಘೋಷಿಸಲಾಗಿದೆ. ಟ್ರೊಕೋಮಾ ಪ್ರಾಥಮಿಕವಾಗಿ ಮಾನವ ದೇಹದ ಯಾವ ಭಾಗದ ಮೇಲೆ ಪರಿಣಾಮ ಬೀರುತ್ತದೆ? ಲಿಬಿಯಾ ವಾಸ್ ರೀಸೆಂಟ್ಲಿ ಡಿಕ್ಲೇರ್ಡ್ ಟು ಹ್ಯಾವ್ ಎಲಿಮಿನೇಟೆಡ್ ಟ್ರೊಕೋಮಾ. ಟ್ರೊಕೋಮಾ ಪ್ರೈಮರ್ಲಿ ಅಫೆಕ್ಟ್ಸ್ ವಿಚ್ ಪಾರ್ಟ್ ಆಫ್ ದಿ ಹ್ಯೂಮನ್ ಬಾಡಿ? ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಕಾಯಿಲೆ, ಅದನ್ನು ಟ್ರೊಕೋಮಾ ಅಂತ ಹೇಳ್ತೇವೆ. ಈ ಟ್ರೊಕೋಮಾ ಕಾಯಿಲೆಯನ್ನು ಈಗ ಲಿಬಿಯಾ ರಾಷ್ಟ್ರ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದೆ ಎಂದು WHO ವತಿಯಿಂದ ಪ್ರಾಮಾಣೀಕರಣ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಟ್ರೊಕೋಮಾ ಅಂತಕ್ಕಂಥದ್ದು ದೇಹದ ಯಾವ ಭಾಗಕ್ಕೆ ಸಂಬಂಧಿಸಿದ ಕಾಯಿಲೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟ್ರೊಕೋಮಾ ಅಂತಕ್ಕಂಥದ್ದು ಕಣ್ಣುಗಳಿಗೆ ಮತ್ತೆ ಐಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಸೊ ಇದನ್ನ ಈಗ ಲಿಬಿಯಾ ಎರಾಡಿಕೇಟ್ ಮಾಡಿದೆ ಎಂದು WHO ಸರ್ಟಿಫೈ ಮಾಡಿರುತ್ತೆ. ಹಾಗಿದ್ರೆ ಲಿಬಿಯಾ ಅಂತಕ್ಕಂಥದ್ದು ಆಫ್ರಿಕನ್ ಕಂಟ್ರಿ ಆಗಿರುತ್ತೆ. ಸೊ ಒನ್ ಆಫ್ ದಿ ಆಫ್ರಿಕನ್ ಕಂಟ್ರೀಸ್ ಆಗಿರುತ್ತೆ. ಸೊ ಮೆಡಿಟರೇನಿಯನ್ ಸಿ ಏನಿದೆ ಅದರ ಬಾರ್ಡರ್ ಅಲ್ಲಿ ಇರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಲಿಬಿಯಾದ ಕ್ಯಾಪಿಟಲ್ ಸಿಟಿಯನ್ನ ನಾವು ಟ್ರಿಪೋಲಿ ಅಂತ ಹೇಳ್ತೇವೆ. ಲಿಬಿಯಾದ ನೈಬರಿಂಗ್ ಕಂಟ್ರೀಸ್ ಅನ್ನ ನಾವು ನೋಡೋದಾದ್ರೆ ತುನಿಷಿಯಾ, ಅಲ್ಜೀರಿಯಾ, ನೈಜರ್, ಚಾಡ್, ಸೂಡಾನ್, ಈಜಿಪ್ಟ್ ಜೊತೆಗೆ ತನ್ನ ಬಾರ್ಡರನ್ನು ಶೇರ್ ಮಾಡಿಕೊಳ್ಳುತ್ತೆ. ನಾರ್ದರ್ನ್ ಮೋಸ್ಟಲ್ಲಿ ನಾವು ಮೆಡಿಟರೇನಿಯನ್ ಸಿಯನ್ನು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಭೂಮಿಯ ಮೇಲೆ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಹಾದು ಹೋಗ್ತಕ್ಕಂಥ ಒಂದು ರಾಷ್ಟ್ರವಾಗಿ ಕೂಡ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಈಗ ಇದು ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ ಈ ಬ್ಲೈಂಡಿಂಗ್ ಟ್ರಕೋಮಾ ಅಂತ ಹೇಳ್ತೇವೆ. ಟ್ರಕೋಮಾ ಬಂದ ನಂತರ ಆ ವ್ಯಕ್ತಿ ತನ್ನ ದೃಷ್ಟಿಯನ್ನು ಕಳೆದುಕೊಳ್ತಾರೆ. ಸೊ ಈ ಒಂದು ಕಾಯಿಲೆಯನ್ನು ಎರಾಡಿಕೇಟ್ ಮಾಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಸರ್ಟಿಫಿಕೇಶನ್ ಅನ್ನು ಕೊಟ್ಟಿರ್ತಕ್ಕಂಥವರು WHO ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಒಂದು ಸರ್ಟಿಫಿಕೇಶನ್ ಆಗಿರುತ್ತೆ. ಸೊ ವಾಟ್ ಈಸ್ ಟ್ರೊಕೋಮಾ? ಟ್ರೊಕೋಮಾ ಅಂತಕ್ಕಂಥದ್ದು ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಇನ್ಫೆಕ್ಷಿಯಸ್ ಡಿಸೀಸ್ ಆಗಿರುತ್ತೆ. ಸೊ ಇದು ರಿಪೀಟೆಡ್ ಇನ್ಫೆಕ್ಷನ್ ಬೈ ಕ್ಲೆಮಾಡಿಯಾ ಟ್ರೆಕೋಮೈಟಿಸ್ ಅಂತ ಕರಿತೇವೆ. ಸೊ ಕ್ಲೆಮಾಡಿಯಾ ಟ್ರೆಕೋಮೈಟಿಸ್ ಅಂತಕ್ಕಂಥದ್ದು ಆ ಬ್ಯಾಕ್ಟೀರಿಯಾದ ಹೆಸರಾಗಿರುತ್ತೆ. ಆ ಬ್ಯಾಕ್ಟೀರಿಯಾದಿಂದ ಪದೇ ಪದೇ ಸೋಂಕುಗೆ ಒಳಗಾದರೆ ಅವರು ತಮ್ಮ ದೃಷ್ಟಿಯನ್ನು ಕಳ್ಕೊಳ್ತಾರೆ. ಈ ಒಂದು ಕಂಡೀಷನ್ ಅನ್ನು ನಾವು ಟ್ರೊಕೋಮಾ ಅಂತ ಹೇಳ್ತೇವೆ. ಸೊ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹೇಗೆ ಹರಡುತ್ತೆ ಅಂದರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದಟ್ ಪರ್ಸನ್, ನೇರ ಸಂಪರ್ಕ, ಕಂಟ್ಯಾಮಿನೇಟೆಡ್ ಹ್ಯಾಂಡ್ಸ್ ಆ್ಯಂಡ್ ಕ್ಲೋತ್ಸ್ ಅಂದರೆ ಅವರ ಕಲುಷಿತ ಕೈಗಳು ಮತ್ತು ಬಟ್ಟೆಗಳನ್ನು ಮುಟ್ಟುವುದರಿಂದ, ಫ್ಲೈಸ್ ಇನ್ ಪುವರ್ ಸ್ಯಾನಿಟೇಷನ್ ಏರಿಯಾ, ಕಳಪೆ ನೈರ್ಮಲ್ಯ ಪ್ರದೇಶಗಳಲ್ಲಿ ಈ ನೊಣಗಳು ಕೂಡ ಸೊ ಈ ಒಂದು ಕಾಯಿಲೆಯನ್ನು
ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಪ್ರೆಡ್ ಮಾಡ್ತವೆ. ಸೊ ಕ್ಯಾನ್ ಲೀಡ್ ಟು, ಸೊ ಈ ಒಂದು ಕಾಯಿಲೆ ಬಂದಾಗ ಏನೇನು ಬದಲಾವಣೆ ಆಗುತ್ತೆ? ಐಲಿಡ್ಸ್ ಕ್ಯಾರಿಂಗ್ ಆಗುತ್ತೆ, ಅಂದರೆ ಕಣ್ಣಿನ ರೆಪ್ಪೆ ಏನಿರುತ್ತೆ ಅದರ ಮೇಲೆ ಗಾಯದ ಗುರುತು ಉಂಟಾಗುತ್ತೆ. ಆ್ಯಂಡ್ ಇನ್ವರ್ಟ್ ಟರ್ನಿಂಗ್ ಆಫ್ ಐ ಲ್ಯಾಶಸ್, ಅಂದರೆ ನಮ್ಮ ಕಣ್ಣಿನ ರೆಪ್ಪೆಗಳೇನಿರ್ತವೆ ಅದು ಉಲ್ಟಾ ತಿರ್ಕೊಳ್ಳುತ್ತೆ. ಆ ಕಂಡೀಷನನ್ನು ನಾವು ಟ್ರೈಕಿಯಾಸಿಸ್ ಅಂತ ಕರಿತೇವೆ. ಆ್ಯಂಡ್ ಪರ್ಮನೆಂಟ್ ಬ್ಲೈಂಡ್ನೆಸ್ ಇಫ್ ಅನ್ಟ್ರೀಟೆಡ್, ಅದಕ್ಕೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ನೀಡದಿದ್ದರೆ ಶಾಶ್ವತ ಕುರುಡುತನ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಸೊ ಇದನ್ನ ತಡೆದು ಹಾಕ್ಲಿಕ್ಕೆ ಒಂದು ಮೆಥಡ್ ಅನ್ನ ಕೊಟ್ಟಿರುತ್ತೆ. ಈ ಮೆಥಡ್ ಅನ್ನ ಕೊಟ್ಟಿರ್ತಕ್ಕಂಥವ್ರು ವಿಶ್ವ ಆರೋಗ್ಯ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಒಂದು ಮೆಥಡ್ ಆಗಿರುತ್ತೆ. ಸೊ ಈ ಮೆಥಡ್ ಅನ್ನ ನಾವು ಸೇಫ್ ಅಂತ ಕರಿತೇವೆ. ಸೇಫ್ ಅಂದ್ರೆ ಎಸ್ ಫಾರ್ ಸರ್ಜರಿ ಫಾರ್ ಅಡ್ವಾನ್ಸ್ಡ್ ಕೇಸಸ್, ಅಂದ್ರೆ ತುಂಬಾ ಕಾಯಿಲೆ ಪ್ರೋಗ್ರೆಸಿವ್ ಆಗಿದ್ರೆ ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡ್ತಕ್ಕಂಥದ್ದು, ಅದನ್ನ ನಾವು ಸರ್ಜರಿ, ಅದು ಎಸ್ ಇಂದ ಬರ್ತಕ್ಕಂಥ ಒಂದು ಪರಿಹಾರವಾಗಿರುತ್ತೆ. ಎ ಇಂದ ಆಂಟಿಬಯೋಟಿಕ್ಸ್ ಟು ಟ್ರೀಟ್ ಇನ್ಫೆಕ್ಷನ್, ಅಂದ್ರೆ ಪ್ರತಿ ಜೀವಕಗಳನ್ನು, ಯಾಕಂದ್ರೆ ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಕಾಯಿಲೆ ಆಗಿರೋದ್ರಿಂದ ಆಂಟಿಬಯೋಟಿಕ್ಸ್ನ ಮುಖಾಂತರ ಟ್ರೀಟ್ ಮಾಡ್ಬೋದಾಗಿರುತ್ತೆ. ಸೊ ಎಫ್ ಇಂದ ಫೇಶಿಯಲ್ ಕ್ಲೆನ್ಲಿನೆಸ್ ಅಂತ ಹೇಳ್ತೇವೆ, ಅಂದ್ರೆ ನಮ್ಮ ಮುಖವನ್ನ ಸ್ವಚ್ಛವಾಗಿ ಇಟ್ಟುಕೊಂಡಷ್ಟು ಈ ಬ್ಯಾಕ್ಟೀರಿಯಾವನ್ನ ಪ್ರಿವೆಂಟ್ ಮಾಡ್ಬೋದಾಗಿರುತ್ತೆ. ಅದನ್ನ ಫೇಶಿಯಲ್ ಅಥವಾ ಮುಖದ ಸ್ವಚ್ಛತೆಯ ಪ್ರಚಾರ ಮಾಡ್ತಕ್ಕಂಥದ್ದು. ಕೊನೆಯದನ್ನ ಇ ಅಂತ ಹೇಳ್ತೇವೆ, ಎನ್ವೈರನ್ಮೆಂಟ್ ಇಂಪ್ರೂವ್ಮೆಂಟ್, ಅಲ್ಲಿರ್ತಕ್ಕಂಥ ವಾಟರ್ ಮತ್ತೆ ಕ್ಲೆನ್ಲಿನೆಸ್ ಏನಿರುತ್ತೆ ಅದನ್ನ ನಾವು ಇಂಪ್ರೂವ್ ಮಾಡುವ ಮುಖಾಂತರ ಈ ಒಂದು ಕಾಯಿಲೆಯನ್ನ ಪ್ರಿವೆಂಟ್ ಮಾಡ್ಬೋದಾಗಿರುತ್ತೆ. ಸೊ ಈ ಎಂಟೈರ್ ಮೆಥಡ್ ಅನ್ನ ಸೇಫ್ ಅಂತ ಹೇಳ್ತೇವೆ. ಇದು WHO ಕೊಟ್ಟಿರ್ತಕ್ಕಂಥ ಒಂದು ಮೆಥಡ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇದನ್ನ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಅಂತ ಲಿಬಿಯಾ ಎರಾಡಿಕೇಟ್ ಮಾಡಿದೆ. ಹಾಗಿದ್ರೆ ಯಾವುದೇ ಒಂದು ಕಾಯಿಲೆ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಅಂತ ಎರಾಡಿಕೇಟ್ ಆದಲ್ಲಿ ಯಾವ ರೀತಿ ಅದು ಎರಾಡಿಕೇಟ್ ಆಗಿರುತ್ತೆ? ಈಸ್ ದೇರ್ ಝೀರೋ ಕೇಸಸ್, ಆರ್ ಅಲ್ಲಿ ಕೇಸಸ್ ಇದ್ರೂ ಕೂಡ ಅವ್ರನ್ನ ಎರಾಡಿಕೇಟ್ ಅಂತ ಹೇಳ್ಬೋದಾ? ಅದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಇನ್ಫೆಕ್ಷನ್ ರೇಟ್ಸ್ ರೆಡ್ಯೂಸ್ ಬಿಲೋ WHO ಥ್ರೆಶೋಲ್ಡ್. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಕೇಸಸ್ ಝೀರೋ ಆಗಕ್ಕೆ ಸಾಧ್ಯನೇ ಇಲ್ಲ, ಶೂನ್ಯ ಆಗ್ಲಿಕ್ಕೆ ಬರೋದೇ ಇಲ್ಲ. ಬಿಕಾಸ್ ಯು ಕೆನಾಟ್ ಕಿಲ್ ಆಲ್ ದ ಬ್ಯಾಕ್ಟೀರಿಯಾ ಬಿಕಾಸ್ ದೇ ಆರ್ ಇನ್ವಿಸಿಬಲ್. ಸೊ ಅದರಿಂದ WHO ಒಂದು ಥ್ರೆಶೋಲ್ಡ್ ಅಂತ ಇರುತ್ತೆ, ಇಷ್ಟು ಕೇಸಸ್ಗಿಂತ ಕಡಿಮೆ ಇರಬೇಕು ಅಂತ ಒಂದು ಥ್ರೆಶೋಲ್ಡ್ ಇರುತ್ತೆ. ಆ ಥ್ರೆಶೋಲ್ಡ್ಗಿಂತ ಕಡಿಮೆ ಇದ್ರೆ ಎಲಿಮಿನೇಟೆಡ್ ಅಂತ ಅವರು ಡಿಕ್ಲೇರ್ ಮಾಡ್ತಾರೆ. ಅಂಡ್ ಸಸ್ಟೈನ್ಡ್ ಡಿಕ್ಲೇನ್ ಇನ್ ನ್ಯೂ ಕೇಸಸ್, ಅಂದ್ರೆ ಹೊಸದಾಗಿ ಒಂದು ಕಾಯಿಲೆಗೆ ತುತ್ತಾಗ್ತಕ್ಕಂಥ ವ್ಯಕ್ತಿಗಳು ಸಾಕಷ್ಟು ಕಡಿಮೆ ಆಗ್ತಕ್ಕಂಥದ್ದು ಒಂದು ಕಾರಣವಾಗಿರುತ್ತೆ. ಅಂಡ್ ಫಂಕ್ಷನಲ್ ಹೆಲ್ತ್ ಸಿಸ್ಟಮ್ ಏಬಲ್ ಟು ಡಿಟೆಕ್ಟ್ ಅಂಡ್ ಮ್ಯಾನೇಜ್ ರಿಮೈನಿಂಗ್ ಕೇಸಸ್, ಅಂದ್ರೆ ಅಲ್ಲಿರ್ತಕ್ಕಂಥ ಆಲ್ರೆಡಿ ಇರ್ತಕ್ಕಂಥ ಒಂದು ರೋಗಗ್ರಸ್ತರು ಏನಿರ್ತಾರೆ ಅವರನ್ನ ನಿರ್ವಹಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಆ ರಾಷ್ಟ್ರಕ್ಕೆ ಇರಬೇಕಾಗಿರುತ್ತೆ. ಅಂಡ್ ಡಸ್ ನಾಟ್ ಮೀನ್ ಟೋಟಲ್ ಎರಾಡಿಕೇಶನ್ ಬಟ್ ನೋ ಲಾಂಗರ್ a widespread public health ಪ್ರಾಬ್ಲಮ್, ಅಂದ್ರೆ ಶೂನ್ಯ ಪ್ರಕರಣಗಳು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಇಲ್ಲಿ ಇನ್ನು ಮುಂದೆ ಅದು ವ್ಯಾಪಕವಾಗಿ ಅದು ಸ್ಫೋಟಗೊಳ್ಳೋದಿಲ್ಲ. ಆ ಒಂದು ಸ್ಟೇಜ್ಗೆ ರೀಚ್ ಆದಾಗ ಸೊ ಅದನ್ನು ನಾವು ಝೀರೋ ಅಂತ WHO ಡಿಕ್ಲೇರ್ ಮಾಡ್ತಕ್ಕಂಥದ್ದು ಒಂದು ಪದ್ಧತಿಯಾಗಿರುತ್ತೆ. ಸೊ ಶಿವಾಜಿ ಮಹಾರಾಜ್ ಜಯಂತಿ 2026. ಸೊ 19th ಫೆಬ್ರವರಿ ಇವರ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತೆ. ಶಿವಾಜಿಯವರ ಬಗ್ಗೆ ತಿಳ್ಕೊಳ್ಳೋದಾದ್ರೆ 1630 1680ವರೆಗೆ ಅವರು ಆಳ್ವಿಕೆಯನ್ನು ಮಾಡಿರ್ತಾರೆ. ಸೊ ಈ ವಾಸ್ ಅ ಗ್ರೇಟ್ ಇಂಡಿಯನ್ ವಾರಿಯರ್ ಕಿಂಗ್ ಆ್ಯಂಡ್ ಫೌಂಡರ್ ಆಫ್ ಮರಾಠ ಎಂಪೈರ್ ಇನ್ ವೆಸ್ಟರ್ನ್ ಇಂಡಿಯಾ. ಸೊ ವೆಸ್ಟರ್ನ್ ಇಂಡಿಯಾದಲ್ಲಿ ಮರಾಠ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಪ್ರಮುಖ ದೊರೆ ಇವರಾಗಿರ್ತಾರೆ. ಸೊ ಹಿ ಈಸ್ ರಿಮೆಂಬರ್ಡ್ ಫಾರ್ ಹಿಸ್ ಬ್ರೇವರಿ, ಮಿಲಿಟರಿ ಸ್ಕಿಲ್ಸ್ ಅಂಡ್ ಪ್ರೋಗ್ರೆಸಿವ್ ಅಡ್ಮಿನಿಸ್ಟ್ರೇಷನ್ ಅಂಡ್ ವಿಷನ್ ಫಾರ್ ಸೆಲ್ಫ್ ರೂಲ್. ಸೊ ಇವರನ್ನ ಅವರ ಶೌರ್ಯ, ಮಿಲಿಟರಿ ಕೌಶಲ್ಯ, ಪ್ರಗತಿಪರ ಆಡಳಿತ ಮತ್ತೆ ಸ್ವಯಂ ಆಡಳಿತದ ದೃಷ್ಟಿಕೋನದಿಂದ ಇಂದಿಗೂ ಕೂಡ ನೆನಪಿಸಿಕೊಳ್ತಕ್ಕಂಥ ಒಬ್ಬ ರಾಜರಾಗಿರ್ತಾರೆ. ಸೊ ಇವರ ಜನನ ಆಗಿರ್ತಕ್ಕಂಥದ್ದು 1950 ಫೆಬ್ರವರಿ 1630 ಶಿವನೇರಿ ಫೋರ್ಟಲ್ಲಿ ಶಿವನೇರಿ ಕೋಟೆಯಲ್ಲಿ ಅವರ ಜನನ ಆಗುತ್ತೆ. ಅವರ ತಂದೆ ಶಹಾಜಿ ಭೋಸ್ಲೆ ಮತ್ತೆ ಮದರನ್ನ ನಾವು ಜೀಜಾಬಾಯಿ ಅಂತ ಹೇಳ್ತಕ್ಕಂಥದ್ದು. ಅದ್ರ ಜೊತೆಗೆ ಇವರ ಅಚೀವ್ಮೆಂಟ್ಸ್ ಅನ್ನ ನಾವು ನೋಡೋದಾದ್ರೆ ಮರಾಠ ಎಂಪೈರ್ ಅನ್ನ 1674 ಅವರು ಸ್ಥಾಪನೆ ಮಾಡ್ತಾರೆ. ಕ್ರೌನ್ಡ್ ಆಸ್ ಛತ್ರಪತಿ ಅಟ್ ರಾಯ್ಗಢ್ ಫೋರ್ಟ್. ಸೊ ರಾಯ್ಗಢ್ ಕೋಟೆಯಲ್ಲಿ ಅವರಿಗೆ ಛತ್ರಪತಿ ಅಂತಕ್ಕಂಥ ಒಂದು ಪಟ್ಟಾಭಿಷೇಕವನ್ನ ಕೂಡ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಇವರು ಸ್ಟ್ರಾಂಗ್ ಆರ್ಮಿ ಮತ್ತೆ ನೇವಿಯನ್ನ ಬಿಲ್ಡ್ ಮಾಡ್ತಾರೆ, ಸೈನ್ಯ ಮತ್ತೆ ನೌಕಾಪಡೆಯನ್ನ ಕೂಡ ನಿರ್ಮಾಣ ಮಾಡ್ತಾರೆ. ಕ್ಯಾಪ್ಚರ್ಡ್ ಮೆನಿ ಫೋರ್ಟ್ಸ್ ಇನ್ಕ್ಲೂಡಿಂಗ್ ತೋರ್ನಾ ಫೋರ್ಟ್. ಸೊ ತೋರ್ನಾ ಕೋಟೆಯನ್ನ ಸೇರಿದಂತೆ ಅನೇಕ ಕೋಟೆಗಳನ್ನ ಇವರು ವಶಪಡಿಸಿಕೊಳ್ತಾರೆ. ಅಂಡ್ ಸಕ್ಸಸ್ಫುಲಿ ಚಾಲೆಂಜ್ ಪವರ್ಫುಲ್ ರೂಲರ್ಸ್ ಲೈಕ್ ಮುಘಲ್ ಎಂಪರರ್ಸ್ ಔರಂಗಜೇಬ್. ಸೊ ಔರಂಗಜೇಬ್ ಬಗ್ಗೆ ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಅತ್ಯಂತ ಬಲಿಷ್ಠವಾದ ಈ ಮೊಘಲ್ ಚಕ್ರವರ್ತಿ ಆಗಿರ್ತಕ್ಕಂಥ ಔರಂಗಜೇಬನಂತಹ ಪ್ರಬಲ ಆಡಳಿತಗಾರನನ್ನ ಕೂಡ ಇವರು ಯಶಸ್ವಿಯಾಗಿ ಸವಾಲು ಹಾಕಿರ್ತಕ್ಕಂಥ ದೊರೆಯಾಗಿರ್ತಾರೆ. ಸೊ ಇವರ ಅಡ್ಮಿನಿಸ್ಟ್ರೇಷನ್ ಮತ್ತೆ ಲೀಡರ್ಶಿಪ್ ಅನ್ನ ನಾವು ನೋಡೋದಾದ್ರೆ ಇವರು ಮಿಲಿಟರಿ ಟ್ಯಾಕ್ಟಿಕ್ಸ್
ಅದು ಪರ್ಟಿಕ್ಯುಲರ್ಲಿ ಈ ಗೊರಿಲ್ಲಾ ವಾರ್ಫೇರ್ ಅಂತ ನಾವೇನು ಹೇಳ್ತೇವೆ, ಸೊ ಈ ಗೊರಿಲ್ಲಾ ಯುದ್ಧ ವಿಧಾನವನ್ನ ಇವರು ಪರಿಚಯ ಮಾಡಿರ್ತಾರೆ. ಅಂಡ್ ರೆಸ್ಪೆಕ್ಟೆಡ್ ವಿಮೆನ್ ಅಂಡ್ ಎನ್ಶೋರ್ಡ್ ದೇರ್ ಸೇಫ್ಟಿ, ಮಹಿಳೆಯರಿಗೆ ಅತ್ಯಂತ ಹೆಚ್ಚಿನ ಗೌರವವನ್ನು ನೀಡ್ತಕ್ಕಂಥದ್ದು ಮತ್ತೆ ಅವರ ಸುರಕ್ಷತೆಯನ್ನ ಖಾತರಿಪಡಿಸಿಕೊಳ್ಳುವ ಎಲ್ಲ ನಿರ್ಧಾರಗಳನ್ನು ಅವರು ತೆಗೆದುಕೊಳ್ತಾರೆ. ಅಂಡ್ ಪ್ರಮೋಟೆಡ್ ರಿಲಿಜಿಯಸ್ ಟಾಲರೆನ್ಸ್ ಅಂಡ್ ಫೇರ್ ಗವರ್ನೆನ್ಸ್, ಅಂದರೆ ಧಾರ್ಮಿಕ ಸಹಿಷ್ಣುತೆ, ಅಂದರೆ ಎಲ್ಲ ಧರ್ಮಗಳಿಗೆ ರೆಸ್ಪೆಕ್ಟ್ ಅನ್ನ ಮಾಡ್ತಕ್ಕಂಥದ್ದು. ಅಂಡ್ ನ್ಯಾಯಯುತ ಆಡಳಿತಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತೆ. ಸ್ಟ್ರಾಂಗ್ ನೇವಲ್ ಫೋರ್ಸ್ ಟು ಗಾರ್ಡ್ ದಿ ಕೋಸ್ಟ್ ಲೈನ್, ಅಂದರೆ ತೀರ ಪ್ರದೇಶವನ್ನು ಕಾಪಾಡಲಿಕ್ಕೆ ಅತ್ಯಂತ ಪ್ರಬಲವಾದ ನೌಕಾಪಡೆಯನ್ನು ಕೂಡ ಅವರು ರಚನೆ ಮಾಡ್ತಾರೆ. ಅದಾದ ನಂತರ 1680ಯಲ್ಲಿ ಅವರು ನಿಧನ ಹೊಂದ್ತಾರೆ. ಸೊ ಇಷ್ಟು ಶಿವಾಜಿಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಸ್ವಾಮಿ ರಾಮಕೃಷ್ಣ ಪರಮಹಂಸ ಬರ್ತ್ ಆ್ಯನಿವರ್ಸರಿ. ಸೊ 19th ಸೆಂಚುರಿ ಹಿಂದೂ ಮಿಸ್ಟಿಕ್ ಅಂಡ್ ಸೈಂಟ್ ಆಗಿರ್ತಾರೆ. 19ನೇ ಶತಮಾನದ ಹಿಂದೂ ಅನುಭವಿ ಮತ್ತು ಸಂತ ಅಂತ ಇವರನ್ನ ಹೇಳ್ಬೋದಾಗಿರುತ್ತೆ. ಸೊ ಇವರ ಜನನ ಆಗಿರ್ತಕ್ಕಂಥದ್ದು 1836ರಲ್ಲಿ ವೆಸ್ಟ್ ಬೆಂಗಾಲ್, ಇವತ್ತಿನ ಪಶ್ಚಿಮ ಬಂಗಾಳದಲ್ಲಿ ಅವರ ಜನನ ಆಗುತ್ತೆ. ಪ್ರೀಸ್ಟ್ ಅಟ್ ದಕ್ಷಿಣೇಶ್ವರ ಕಾಳಿ ಟೆಂಪಲ್. ಸೊ ದಕ್ಷಿಣೇಶ್ವರ ಕಾಳಿ ದೇವಸ್ಥಾನದಲ್ಲಿ ಇವರು ಅರ್ಚಕರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದರು. ಸೊ ಇವರ ಪ್ರಮುಖ ಬೋಧನೆಗಳನ್ನು ನಾವು ನೋಡೋದಾದ್ರೆ, ಆಲ್ ರಿಲಿಜಿಯನ್ಸ್ ಲೀಡ್ ಟು ದಿ ಸೇಮ್ ಅಲ್ಟಿಮೇಟ್ ಟ್ರೂತ್, ಎಲ್ಲಾ ಧರ್ಮಗಳು ಒಂದೇ, ಎಲ್ಲ ಕೊನೆಗೆ ಒಂದು ಸತ್ಯಕ್ಕೆ ಕರೆದೊಯ್ಯುತ್ತದೆ ಅನ್ನೋದು ಇವರ ಒಂದು ವಾದವಾಗಿರುತ್ತೆ. ಡೈರೆಕ್ಟ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಓವರ್ ರಿಚುವಲಿಸಮ್, ಧಾರ್ಮಿಕ ಆಚರಣೆಯ ಬದಲಾಗಿ ನೇರ ಆಧ್ಯಾತ್ಮಿಕ ಅನುಭವಕ್ಕೆ ಇವರು ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡ್ತಾರೆ. ಸಿಂಪ್ಲಿಸಿಟಿ, ಡಿವೋಷನ್ ಅಂಡ್ ಪ್ಯೂರಿಟಿ ಆಫ್ ಹಾರ್ಟ್, ಸರಳತೆ, ಭಕ್ತಿ ಮತ್ತೆ ಹೃದಯದ ಪರಿಶುದ್ಧತೆಗೆ ಇವರ ಆದ್ಯತೆ ಇರುತ್ತೆ. ಯೂನಿವರ್ಸಲ್ ಬ್ರದರ್ಹುಡ್ ಅಂಡ್ ಕಂಪ್ಯಾಷನ್, ಸಾರ್ವತ್ರಿಕ ಭ್ರಾತೃತ್ವ ಮತ್ತೆ ಸಹಾನುಭೂತಿಗೆ ಹೆಚ್ಚು ಆದ್ಯತೆಯನ್ನು ನೀಡಲಾಗುತ್ತೆ. ಇದರ ಜೊತೆಗೆ ಸೊ ಇನ್ಫ್ಲೂಯೆನ್ಸ್ ಆನ್ ಇಂಡಿಯನ್ ಥಾಟ್, ಸ್ಪಿರಿಚುವಲ್ ಮೆಂಟರ್ ಆಫ್ ಸ್ವಾಮಿ ವಿವೇಕಾನಂದ, ಸ್ವಾಮಿ ವಿವೇಕಾನಂದರಿಗೆ ಇವರನ್ನ ಆಧ್ಯಾತ್ಮಿಕ ಗುರುವಾಗಿ ನಾವು ನೋಡಬಹುದಾಗಿರುತ್ತೆ. ಇನ್ಸ್ಪೈರ್ಡ್ ದಿ ಫಾರ್ಮೇಷನ್ ಆಫ್ ದಿ ರಾಮಕೃಷ್ಣ ಮಿಷನ್. ಸೊ ರಾಮಕೃಷ್ಣ ಮಿಷನ್ ಅಂತ ಇವತ್ತಿಗೂ ಏನಿದೆ, ಸೊ ಇದರ ಸ್ಥಾಪನೆ ಮಾಡಲಿಕ್ಕೆ ಪ್ರೇರಣೆಯನ್ನ ನೀಡಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಕಾಂಟ್ರಿಬ್ಯೂಟೆಡ್ ಟು ಸ್ಪಿರಿಚುವಲ್ ಫೌಂಡೇಶನ್ ಆಫ್ ಮಾಡರ್ನ್ ಇಂಡಿಯನ್ ರಿಫಾರ್ಮ್ ಮೂವ್ಮೆಂಟ್ಸ್, ಅಂದ್ರೆ ಆಧುನಿಕ ಭಾರತೀಯ ಸುಧಾರಣಾ ಚಳುವಳಿಗಳೇನಿರ್ತವೆ, ಸೊ ಅದರ ಆಧ್ಯಾತ್ಮಿಕಕ್ಕೆ ಅಡಿಪಾಯಕ್ಕೆ ಕೊಡುಗೆ ನೀಡಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಅಂಡ್ ಇಂಪ್ಯಾಕ್ಟೆಡ್ ಇಂಡಿಯಾಸ್ ಫಿಲಾಸಫಿಕಲ್ ಅಂಡ್ ಕಲ್ಚರಲ್ ರಿನೈಸೆನ್ಸ್, ಭಾರತದ ತಾತ್ವಿಕ ಮತ್ತು ಸಾಂಸ್ಕೃತಿಕ ಪುನರುಜ್ಜೀವನ, ತಾತ್ವಿಕ ಮತ್ತು ಸಾಂಸ್ಕೃತಿಕ ಎರಡರ ಪುನರುಜ್ಜೀವನದ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1067 ಆ್ಯಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.